ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರುಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋರ್ಧೌ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸುದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्य भक्ति परिपूतमर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्री श्रीनिवासमुनिवर्यमहं प्रपद्ये। श्रीनारायण योगीन्द्र वरदारिकृपाश्रयं रङ्गेशपादविरतं श्रीनिवासमुनिं भजे। श्रीमान् वेङ्कटनाथार्य कवितार्किक केसरी वेदान्ताचार्यवर्यो मे सन्निधत्तां सदा हृदि यो नित्यमुच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। भाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्क्यं प्रपद्ये वीरराघवम् अतसी गुच्छसच्छायम् अञ्चितोरस्थलं श्रियाञ्जनाचलशृङ्गारम् अञ्जलिर्मम गाहताम्। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ಉಪನಿಷತ್ತಿನಲ್ಲಿ ಕಡೆಯ ಕೆಲವು ಮಂತ್ರಗಳು ಇದೆ. ಹೋದ ಕ್ಲಾಸ್ನಲ್ಲಿ ನೋಡಿದ್ವಿ. ಯೋಗ ಧ್ಯಾನ, ಪರಮಾತ್ಮನ ಅವನನ್ನ ಧ್ಯಾನದಿಂದ ತಿಳಿಯಬಹುದು ಅಂತ ಹೇಳ್ಬಿಟ್ಟು, ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಯೋಗದಲ್ಲಿ ಬಹಳ ಜಾಗರೂಕರಾಗಿ ಧ್ಯಾನ ಮಾಡಬೇಕು, ಧಾರಣೆ ಮಾಡಿ ಧ್ಯಾನವನ್ನು ಮಾಡುವಂತಹದ್ದು. ಅದರಿಂದ ಅಲ್ಲಿ ಬೇರೆ ಪ್ರತ್ಯಯವು ಬರದೇ ಇರುವ ಹಾಗೆ ಯಾವುದೋ ಒಂದು ವಸ್ತುವನ್ನು ಧ್ಯಾನ ಮಾಡ್ತೀವೋ ಅದನ್ನೇ ನಿರಂತರವಾಗಿ ಧ್ಯಾನ ಮಾಡಬೇಕು. ಯೋಗದಲ್ಲಿ ಒಂದು ಕ್ಷಣದಲ್ಲಿ ಬೇರೆ ಯಾವುದೋ ವಿಷಯವು ನಮ್ಮ ಮನಸ್ಸಿಗೆ ಬಂದು ಬಿಡುತ್ತೆ. ಅದರಿಂದ ಜಾಗರೂಕರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತಹ ಒಂದು ಧ್ಯಾನದಿಂದ ಪರಮಾತ್ಮನನ್ನ ಪಡೆದುಕೊಳ್ಳಬಹುದು ಅಂತ ಉಪದೇಶ ಮಾಡಿ, ಮುಂದೆ ಪರಮಾತ್ಮನ ಆಶ್ಚರ್ಯ ಸ್ವರೂಪವನ್ನ ಹೇಗೆ ಅವನನ್ನ ತಿಳಿಯೋದು ಅನ್ನುವುದನ್ನ ಮತ್ತೆ ವಿವರಿಸ್ತಾರೆ. ನೈವ ವಾಚಾನ ಮನಸ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ. ನೈವ ವಾಚಾನ ಮನಸ ಪ್ರಾಪ್ತುಂ ಶಕ್ಯ ನ ಚಕ್ಷುಷ ಅಸ್ತೀತ್ಯೇ ಬ್ರುವತೋ ಅನ್ಯತ್ರ ಕಥಂ ತದುಪಲಭ್ಯತೆ. ಇದರಲ್ಲಿ ವಾಕು ಮನಸ್ಸಿನಿಂದ ತಿಳಿಯಕ್ಕೆ ಆಗೋದಿಲ್ಲ, ಚಕ್ಷುಷ ನ ಕಣ್ಣುಗಳಿಂದಲೂ ಅವನನ್ನ ಸಾಕ್ಷಾತ್ಕಾರವಾಗಿ ನೋಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಅಸ್ಥಿತಿ ಬ್ರುವತಃ ಅನ್ಯತ್ರ ಕಥಂ ತದುಪಲಭ್ಯತೆ, ಶಬ್ದ ಪ್ರಮಾಣದಿಂದ ತಿಳಿಬಹುದು ಅಂತ ಹೇಳುವಂತಹ ಮಂತ್ರ. ಪರಮಾತ್ಮನ ಶಬ್ದ ಪ್ರಮಾಣದಲ್ಲೇ ಶಬ್ದೈಕ ಸಮಧಿಗಮ್ಯತ್ವ ಅಂತ ಪರಮಾತ್ಮನಿಗೆ ಏನು ಹೇಳಿದ್ಯೋ ಆ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೈವ ವಾಚಾನ ಮನಸ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ. ಸ್ಪಷ್ಟವರ್ಥ ಅಂದ್ರು. ವಾಕಿನಿಂದಲೂ ಮನಸ್ಸಿನಿಂದಲೂ ಪಡೆಯಲು ಸಾಧ್ಯವಿಲ್ಲ ಅಂದ್ರೆ ಅವನನ್ನ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಅನ್ನುವ ಅರ್ಥ ತಗೊಳ್ಬೇಕು ನಾವು. ಚಕ್ಷುಷ ಅಂದ್ರೆ ಕಣ್ಣಿನಿಂದ, ಪ್ರಾಕೃತವಾದ ಚಕ್ಷುಸ್ಸಿಂದ ಅವನನ್ನು ನೋಡಲು ಸಾಧ್ಯವಿಲ್ಲ. ಇದರಲ್ಲಿ ಇಂದ್ರಿಯಗಳು ಎಷ್ಟು ಅನ್ನೋದನ್ನ ವಿಚಾರವನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ. ಪ್ರಾಣಪಾದೆ ಸಪ್ತಗತೆ ವಿಶೇಷಿತತ್ವಾಚ ಇಂದ್ರಿಯಾಣಿ ಸಪ್ತೈವ. ಸಪ್ತೈಮೇ ಲೋಕ ಯೇಷು ಚರಂತಿ ಪ್ರಾಣಾಃ ಗುಹಾಶಯ ನಿಹಿತ ಸಪ್ತ ಸಪ್ತ ಇತಿ ಸಪ್ತಾನಾಮೇವ ಪರಲೋಕಗತಿ ಶ್ರವಣ ಅಂದ್ರಿ. 7 ಇಂದ್ರಿಯಗಳೇ ಲೋಕದಿಂದ ಲೋಕಕ್ಕೆ ಇಲ್ಲಿ ಸಂಚಾರ ಮಾಡುತ್ತೆ. ಆದ್ದರಿಂದ 7 ಇಂದ್ರಿಯಗಳು ಅಂತ ಹೇಳಿ ಸಪ್ತಗತೆ ವಿಶೇಷತ್ವಾಚ ಮೊದಲಾದ ಸೂತ್ರಗಳಲ್ಲಿ ಪ್ರಾಣಪಾರದಲ್ಲಿ ಹೇಳಿ
ಆಮೇಲೆ ಇಂದ್ರಿಯಗಳ ಸಂಖ್ಯೆಯನ್ನ ಏಕಾದಶ 11 ಅಂತ ಅಲ್ಲಿ ನಿಶ್ಚಯ ಮಾಡಲಾಗಿದೆ ಪ್ರಾಣಪಾದದಲ್ಲಿ. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ, ಇದು ಹಿಂದೆ ಬಂದ ಮಂತ್ರ. ಬುದ್ಧಿಶ್ಚ ನ ವಿಚೇಷ್ಟೇತ ಇತಿ ಯೋಗದಶಾಯಾಮ್ ಇಂದ್ರಿಯಾಣಾಂ ಪರಿಗಣಿತತ್ವಾಚ ಸಪ್ತೈವೇತಿ ಪ್ರಾಪ್ತೆ. ಇಲ್ಲಿಯೂ ಕೂಡ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ, 5 ಜ್ಞಾನೇಂದ್ರಿಯಗಳು, ಮತ್ತೆ ಮನಸಾ ಸಹ ಬುದ್ಧಿಶ್ಚ, ಮನಸ್ಸು ಬುದ್ಧಿ ಅಂತ ಹೇಳಿ ಇಲ್ಲಿಯೂ 7 ಇಂದ್ರಿಯಗಳು ಅನ್ನೋದು ತಿಳಿದು ಬರೋ ಹಾಗಿದೆ. ಆದ್ದರಿಂದ ಬುದ್ಧಿ ಅಂದ್ರೆ ಅಂತಃಕರಣ ಅಂತ ಹೇಳ್ತಾರೆ, ಅದು ಬೇರೆ. 7 ಇಂದ್ರಿಯಗಳು ಅಂತ ತಿಳಿದು ಬರುತ್ತೆ, ಆದ್ದರಿಂದ 7 ಇಂದ್ರಿಯಗಳು ಅನ್ನೋದನ್ನ ಹೇಳಿ ಅದಕ್ಕೆ ಮೇಲೆ ಹಸ್ತಾದಯಸ್ತು ಸ್ಥಿತೆ ಅಥೋ ನೈವಂ ಅನ್ನುವ ಸೂತ್ರದಲ್ಲಿ ಕರ್ಮೇಂದ್ರಿಯಗಳು ಕೂಡ ಇದೆ, ಅದು ಕೂಡ ಉಪಕಾರಕವು ದೇಹದಲ್ಲಿ ಹೇಳಿ ಶರೀರೇ ಸ್ಥಿತೆ ಆದಾನಾದಿ ಲಕ್ಷಣ ಕಾರ್ಯೋಪಯೋಗಿತ್ವಾತ್, ತೆಗೆದುಕೊಳ್ಳೋದು ಮೊದಲಾದ ಕೆಲಸಗಳನ್ನೆಲ್ಲ ನಮ್ಮ ಕೈ ಕಾಲುಗಳೆಲ್ಲ ಮಾಡುತ್ತೆ, ನಡೆಯೋದು ಮೊದಲಾದದ್ದೆಲ್ಲ, ಇದೆಲ್ಲ ಇರೋದ್ರಿಂದ ಹಸ್ತಾದಯೋಪಿ ಇಂದ್ರಿಯಾಣ್ಯೇವ ಶಿರಃ ಪಾಣಿಪಾದ ಪಾರ್ಶ್ವ ಅದೆಲ್ಲ ಹೇಳಲ್ಪಟ್ಟಿದೆ. ವಾಕ್ ಪಾಣಿಪಾದ ಪಾಯುಪಸ್ಥ ಅಂತ 5 ಕರ್ಮೇಂದ್ರಿಯಗಳು ಹೇಳಲ್ಪಟ್ಟಿದೆ. ಆ ಕರ್ಮೇಂದ್ರಿಯಗಳು ಕೂಡ ಶರೀರದಲ್ಲಿ ಇರುವಾಗ ಜೀವಾತ್ಮನಿಗೆ ಉಪಕಾರಕವಾಗಿರುವುದರಿಂದ ಅದು ಕೂಡ ಇಂದ್ರಿಯಗಳೇ. ಬೇರೆ ಇಂದ್ರಿಯಗಳು ಜ್ಞಾನೇಂದ್ರಿಯವಲ್ಲದೆ 5 ಕರ್ಮೇಂದ್ರಿಯಗಳು ಇದೆ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು. ಅದರಿಂದ 7 ಅನ್ನೋದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. 7 ಅಂತ ಹೇಳಿದೆಯಲ್ಲ, ಇಲ್ಲಿ ಇಂದ್ರಿಯಗಳ ಸಂಖ್ಯೆಯಲ್ಲಿ 7 ಹಿಡಿದು 14 ಇವರೆಗೂ ಎಲ್ಲ ಸಂಖ್ಯೆಗಳಲ್ಲಿಯೂ ವಾಕ್ಯಗಳು ಕಂಡು ಬರುತ್ತೆ ವೇದದಲ್ಲಿ. ಆದರೆ ಅದೆಲ್ಲವೂ ಬೇರೆ ಬೇರೆ ಒಂದು ಕಾರಣದಿಂದ ಆಯಾ ಪ್ರಕರಣದಲ್ಲಿ ಆಯಾ ಸಂಖ್ಯೆಗಳು ಹೇಳಲ್ಪಟ್ಟಿವೆಯೇ ಹೊರತು 11 ಇಂದ್ರಿಯಗಳು ಅನ್ನೋದನ್ನ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದಾರೆ. ದಶೇಮೇ ಪುರುಷೇ ಪ್ರಾಣಾಹ ಆತ್ಮ ಏಕಾದಶ. ಆತ್ಮ ಅನ್ನಂತ ಮನಸ್ಸು ಅಂತ ಅರ್ಥ. ಆತ್ಮಶಬ್ದೇನ ಮನಃ ವಿಧೀಯತೆ. ದಶೇಮೇ ಪುರುಷೇ ಪ್ರಾಣಾಹ, ಪ್ರಾಣಾಹ ಅಂದ್ರೆ ಇಂದ್ರಿಯಗಳು, 10 ಇಂದ್ರಿಯಗಳು, ಆತ್ಮ ಅಂದ್ರೆ ಮನಸ್ಸು 11ನೇದು. ಇಂದ್ರಿಯಾಣಿ ದಶೈಕಂಚ, ಇದರಲ್ಲಿಯೂ ಕೂಡ 11 ಅಂತ ಹೇಳಿದೆ. ಏಕಾದಶಂ ಮನಶ್ಚಾತ್ರ ಇತಿ ಶ್ರುತಿ ಸ್ಮೃತಿಭ್ಯಾಂ ಇಂದ್ರಿಯ ಸಂಖ್ಯಾ ನಿಶ್ಚಿತ. ಇಂದ್ರಿಯಗಳ ಸಂಖ್ಯೆ 11 ಅನ್ನೋದನ್ನ ನಿಶ್ಚಯ ಮಟ್ಟಿದೆ. ಇಲ್ಲಿ ಕಡಿಮೆ ಯಾಕೆ ಹೇಳಿದೆ, ಕೆಲವು ಕಡೆ ಕಡಿಮೆ ಹೇಳಿದೆ, ಕೆಲವು ಕಡೆ ಹೆಚ್ಚು ಹೇಳಿದೆಯಲ್ಲ ಅಂದ್ರೆ ನ್ಯೂನ ಸಂಖ್ಯಾವಾದ ಉಪಕಾರ ವಿಶೇಷ ಅಭಿಪ್ರಾಯ. ಆ ಒಂದು ಇಂದ್ರಿಯಗಳ ಒಂದು ವಿಶೇಷವಾದ ಉಪಕಾರವನ್ನು ತಿಳಿಸೋದಕ್ಕೆ ಅಲ್ಲಿ ಹೇಳಿದೆ. ಇಲ್ಲಿ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಅಂತ ಹೇಳಿದಾಗ ಧ್ಯಾನ ಮಾಡುವಾಗ 5 ಜ್ಞಾನೇಂದ್ರಿಯಗಳು ಅದನ್ನ ನಿಯಮನ ಮಾಡುವಂತಹ ವಿಷಯವನ್ನ ಅಲ್ಲಿ ಹೇಳಲ್ಪಟ್ಟಿದೆ. ಅದು ಯಾವುದೋ ಒಂದು ಉಪಕಾರ ವಿಶೇಷದಿಂದ ಆ ಅಭಿಪ್ರಾಯದಿಂದ ಆ ರೀತಿ ಕೆಲವು ಕಡೆ ಕಡಿಮೆ ಸಂಖ್ಯೆ ಹೇಳಲ್ಪಟ್ಟಿದೆ. 11ಕ್ಕಿಂತ ಕಡಿಮೆ ಇಂದ್ರಿಯಗಳು ಅಂತ ಹೇಳಿರೋ ಹಾಗಿದೆ. ಅದು ಒಂದು ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರ, ಒಂದು ವಿಷಯವನ್ನ, ವಿಶೇಷವಾದ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಅದನ್ನ ಹಾಗೆ ಕಂಡು ಬರುತ್ತೆ. ಅಧಿಕ ಸಂಖ್ಯೆ ಹೇಳಿದೆಯಲ್ಲ, ಅಧಿಕ ಸಂಖ್ಯಾವಾದಸ್ತು ವಾದಾಶ್ಚ ಮನೋವೃತ್ತಿ ಭೇದ ರೀತಿ ಸ್ಥಿತಂ. ಮನಸ್ಸಿನ ವೃತ್ತಿ ಭೇದಗಳು, ಚಿತ್ತ, ಬುದ್ಧಿ, ಅಹಂಕಾರ ಮೊದಲಾದ ಎಲ್ಲವೂ ಕೂಡ ಮನಸ್ಸಿನ ಬೇರೆ ಬೇರೆ ವ್ಯಾಪಾರಗಳು. ಸರ್ವಂ ಮನ ಏವ ಅಂತ ಹೇಳಲ್ಪಟ್ಟಿದೆ. ಚಿಂತನೆ ಮಾಡುವುದೋ ಇಲ್ಲ ನಿಶ್ಚಯ ಮಾಡುವುದೋ ಮೊದಲಾದದ್ದು ಆತ್ಮಾಭಿಮಾನ, ಅಭಿಮಾನ ಮಾಡುವಂತಹದ್ದು, ಈ ವಿಧವಾದ ವ್ಯಾಪಾರಗಳನ್ನೆಲ್ಲ ಮನಸ್ಸು ಹೊಂದಿರೋದ್ರಿಂದ ಅದನ್ನೆಲ್ಲ ಹೇಳಿ ಅಧಿಕವಾದ ಸಂಖ್ಯೆ ಹೇಳುವಾಗ ಮನಸ್ಸಿನ ಬೇರೆ ಬೇರೆ ವ್ಯಾಪಾರಗಳು ಬೇರೆ ಬೇರೆ ಶಬ್ದದಿಂದ ಹೇಳಲ್ಪಟ್ಟಿದೆಯೇ ಹೊರತು ಇಂದ್ರಿಯಾಣಿ ಸಪ್ತ ಸಪ್ತ ಅಂತ ಹೇಳುವ ಒಂದು ಕಡೆ ಬರುತ್ತೆ, ಅಂದ್ರೆ 14 ಅನ್ನೋ ಹಾಗಿದೆ. ಅದರಿಂದ ಅದಕ್ಕೆಲ್ಲ ಚಿತ್ತ, ಅಹಂಕಾರ, ಬುದ್ಧಿ ಮೊದಲಾದದ್ದೆಲ್ಲ ಒಂದೇ. ಮನಸ್ಸು ಅನ್ನುವುದೇ ಅದರ ವ್ಯಾಪಾರ ಭೇದದಿಂದ ಹೇಳಲ್ಪಟ್ಟಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಮುಮೇವ ಅರ್ಥಂ ಉಪಪಾದಯತಿ, ಅದನ್ನ ಇಲ್ಲಿ ಅಸ್ತೀತಿ ಬ್ರುವತೋ ಅನ್ಯತ್ರ ಕಥಂ ತದುಪಲಭ್ಯತೆ. ಅಸ್ತೀತಿ ಬ್ರುವತಃ ಶಬ್ದಾತ್ ಅನ್ಯತ್ರ ಇತ್ಯರ್ಥಃ ತಸ್ಯ ಉಪನಿಷದೇಕ ಗಮ್ಯತ್ವ ರೀತಿ ಭಾವ. ಇಲ್ಲಿ ಯಥಾ ಪಂಚಾವತಿಷ್ಠಂತೆ ಅಂತ ಹಿಂದೆ ಬಂದಿದ್ರಿಂದ ಇಂದ್ರಿಯಗಳ ಸಂಖ್ಯೆ ವಿಚಾರವನ್ನ ಇಲ್ಲಿ ಸಂಗ್ರಹವಾಗಿ ಸ್ವಲ್ಪ ಹೇಳಿದ್ರು. ಆದ್ರೆ ಇಲ್ಲಿ ಪರಮಾತ್ಮನನ್ನ ಅಸ್ತೀತಿ ಬ್ರುವತಃ ಅಂತ ಹೇಳಿದ್ರೆ, ಅನ್ಯತ್ರ ಅಂತ ಹೇಳಿದ್ರೆ, ಅಸ್ತಿ ಅಂತ ಹೇಳೋದು ಅದನ್ನ
ಅದಕ್ಕಿಂತ ಬೇರೆ ವಿಧದಲ್ಲಿ ಪರಮಾತ್ಮನನ್ನ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಶಬ್ದಾದ ಅನ್ಯತ್ರ ಅಂತ ಅರ್ಥ. ಶಬ್ದ ಅಂದ್ರೆ ಶಬ್ದ ಪ್ರಮಾಣ ಅನ್ನುವ ಅರ್ಥ ಇಲ್ಲಿ. ತಸ್ಯ ಉಪನಿಷದೇಕ ಗಮ್ಯತ್ವಾತಿ ಇತಿ ಭಾವ ಅಂತ ಹೇಳುದು. ಆದ್ರಿಂದ ಇಲ್ಲಿ ಪೂರ್ವಾರ್ಧೋಕ್ತಂ ವಾಗಾದಿ ಅಗ್ರಾಹ್ಯತ್ವಮೇವ ಇತ್ಯರ್ಥ. ಇಲ್ಲಿ ಬೇರೆ ಇಂದ್ರಿಯಗಳನ್ನೆಲ್ಲ ಯಾಕೆ ಹೇಳಿದ್ರು ಅಂದ್ರೆ ಯಾವ ಇಂದ್ರಿಯಗಳಿಂದಲೂ ಅವನನ್ನ ಗ್ರಹಿಸೋಕೆ ಸಾಧ್ಯವಿಲ್ಲ, ಆದರೆ ಶಬ್ದ ಪ್ರಮಾಣದಿಂದಲೇ ಅವನನ್ನ ತಿಳಿಯಕ್ಕೆ ಸಾಧ್ಯ ಅನ್ನುವ ಅರ್ಥವನ್ನ ಇಲ್ಲಿ ಇದು ಹೇಳಲ್ಪಟ್ಟಿದೆ ಅಂತ ಅದನ್ನ ವಿವರಿಸಿದ್ರು ಇಲ್ಲಿ ಉತ್ತಮೂರ್ ಸ್ವಾಮಿಗಳು ಹೇಳ್ತಾರೆ. ಮುಂದಿನ ಶ್ಲೋಕವು ಇದರ ಇದೇ ಮುಂದುವರಿಯುತ್ತೆ. ಅಸ್ತೀತ್ಯೇವೋಪಲಬ್ಧಸ್ಯ ತತ್ವಭಾವೇನ ಚೋಭಯೋಃ ಅಸ್ತೀತ್ಯೇವೋಪಲಬ್ಧವ್ಯಃ ತತ್ವಭಾವೇನ ಚ ಉಭಯೋಃ ಅಸ್ತೀತ್ಯೇವ ಉಪಲಬ್ಧಸ್ಯ ತತ್ವಭಾವಃ ಪ್ರಸೀದತಿ. ಮಂತ್ರವು ಹೀಗಿದೆ. ಅಸ್ತೀತ್ಯೇವ ಉಪಲಬ್ಧವ್ಯಃ, ಅಸ್ತಿ ಅಂತಾನೆ ಅವನನ್ನು ತಿಳಿಯಬೇಕು. ತತ್ವಭಾವೇನ ಚ ಉಭಯೋಃ, ಎರಡು ವಿಷಯಗಳು ಹೇಳಲ್ಪಟ್ಟಿವೆ. ಎರಡರ ತತ್ವಭಾವದಿಂದ ಅಂತ ಅದಕ್ಕೆ ವಿಶೇಷವಾದ ಅರ್ಥ ವ್ಯಾಖ್ಯಾನದಲ್ಲಿ ನಮಗೆ ತಿಳಿಯುತ್ತೆ. ಅಸ್ತೀತಿ ಏವ ಉಪಲಬ್ಧಸ್ಯ, ಹೀಗೆ ತಿಳಿದವನಿಗೆ ತತ್ವಭಾವ ಪ್ರಸೀದತಿ ಅಂದ್ರೆ ಮನಸ್ಸು ಶುದ್ಧವಾಗುತ್ತೆ ಅಂತ ಒಂದು ಅರ್ಥ. ಇದಕ್ಕೆ ಎರಡು ಅರ್ಥವನ್ನ ವಿವರಿಸ್ತಾರೆ ಇಲ್ಲಿ. ರಂಗರಾಮಾನುಜರು ಹೇಳುವ ವ್ಯಾಖ್ಯಾನ ಹೀಗಿದೆ. ಅಸ್ತೀತ್ಯೇವ ಉಪಲಬ್ಧವ್ಯ ತತ್ವಭಾವೇನ ಚೋಭಯೋಃ ಅನ್ನುವಾಗ ತತ್ವಂ ಭಾವಯತಿ ಇತಿ ತತ್ವಭಾವ ಹೇಳಿ ಅಂತಃಕರಣಂ ಅಂತ ಹೇಳಿದ್ರು. ತತ್ವಂ ಭಾವಯತಿ, ತತ್ವಭಾವ ಅನ್ನೋದು ಅಂತಃಕರಣಕ್ಕೆ ಈ ರೀತಿ ವ್ಯುತ್ಪತ್ತಿಯಿಂದ ಹೇಳ್ಬೋದು. ತತ್ವಂ ಭಾವಯತಿ ಅಂತ ಹೇಳ್ಬಿಟ್ಟು ಅಂತಃಕರಣ ಅಂದ್ರೆ ಮನಸ್ಸು, ಅಂತರಿಂದ್ರಿಯ. ತೇನ ಚ ಪರಮಾತ್ಮ ಅಸ್ತೀತ್ಯೇವ ಉಪಲಬ್ಧವ್ಯ, ಅಸ್ತೀತ್ಯೇವ ಉಪಲಬ್ಧವ್ಯ ತತ್ವಭಾವೇನ ಅಂದ್ರೆ ನಮ್ಮ ಮನಸ್ಸಿನಿಂದ ಪರಮಾತ್ಮ ಅಸ್ತಿ ಅಂತ ತಿಳಿಬೇಕು ಅಂತ ಅರ್ಥ ಅಲ್ಲಿ. ಅಸ್ತೀತ್ಯೇವ ಉಪಲಬ್ಧವ್ಯ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಅದಕ್ಕೆ ವಿವರಿಸ್ತಾರೆ. ವೇದಾಂತ ವಾಕ್ಯೈಹಿ ಅಸ್ತೀತಿ ಉಪಲಬ್ಧಸ್ಯ ಮನಸಾಪಿ ಅಸ್ತೀತಿ ಏವಂ ಮನನ ನಿಧಿಧ್ಯಾಸನೆ ಕರ್ತವ್ಯೇ ಇತ್ಯರ್ಥಃ. ವೇದಾಂತಗಳು ಹೇಳುತ್ತೆ ಪರಮಾತ್ಮನಿಗೆ ಅಸ್ತೀತ್ಯೇವ ಅಂತ ಹೇಳ್ಬಿಟ್ಟು ಇದಾನೆ ಅಂತ ತಿಳಿಬೇಕು. ಅವನನ್ನ ಹೇಗೆ ತಿಳಿಯೋದು ಅನ್ನಕ್ಕೆ ಇದಕ್ಕೆ ಅನೇಕ ಅರ್ಥಗಳಿದೆ. ಇದು ಹೇಳುವಾಗ ಋಗ್ವೇದದಲ್ಲಿ ಒಂದು ಮಂತ್ರ ಹೇಳ್ತು, ಪರಮಾತ್ಮ ನಾಸ್ತಿ ಇತಿ ಆಹುಹು, ಇಲ್ಲ ಅವನು. ಕೈಂ ದದರ್ಶ, ಯಾರು ನೋಡಿದಾನೆ ಅವನನ್ನ, ಪರಮಾತ್ಮ ಇಲ್ಲ ಅಂತ ಒಂದು ಮಂತ್ರ ಬರುತ್ತೆ. ಆಗ ಅದಕ್ಕೆ ಮುಂದಿನ ಮಂತ್ರದಲ್ಲಿಯೇ ಪರಮಾತ್ಮನೇ ಹೇಳುವ ಹಾಗೆ ಆ ಋಷಿಗೆ ಅವನಿಗೆ ಅಹಮಸ್ಮಿ ಜರಿತಃ ಪಶ್ಯಮಾಹ ಪಶ್ಯ ಮಾಮಿಹ ಪಶ್ಯಮೇಹ ಅಹಮಸ್ಮಿ ಜರಿತಃ ಪಶ್ಯಮೇಹ ಅಂತ ಒಂದು ಮಂತ್ರ ಋಗ್ವೇದದಲ್ಲಿ. ನಾನು ಇದೀನಿ ನೋಡು ಅಂತ ಒಂದು ಮಂತ್ರದಲ್ಲಿ ಹೇಳುತ್ತೆ. ಸ್ಪಷ್ಟವಾಗಿ ಪರಮಾತ್ಮನ ವಾಕು ಅಂತ ಹೇಳ್ತಾರೆ. ಅವನು ಯಾರಿದ್ದಾರೆ, ಕೈಯಿಂ ದದರ್ಶ, ಯಾರು ನೋಡಿದ್ರು ಅವನನ್ನ, ಅವನು ಇಲ್ಲ ಅಂತ ಹೇಳಿದ್ರೆ ಇದೀನಿ ನೋಡು ಅಂತ ಹೇಳುವಂತಹ ಮಂತ್ರ ಇದೆಲ್ಲ. ಅದರಿಂದ ಈ ಅಸ್ಥಿ ಅಂತ ಹೇಳ್ಬಿಟ್ಟು ಉಪನಿಷತ್ತುಗಳು ಪರಮಾತ್ಮನನ್ನ ಹೇಳುತ್ತೆ. ಅಸ್ಥಿ ಅಂತಾನೆ ಅವನನ್ನ ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ 2-3 ಅರ್ಥಗಳನ್ನ ಹೇಳ್ತಾರೆ. ಒಂದು, ಷಡ್ಭಾವ ವಿಕಾರ ರಹಿತನಾದವನು ಅಂತ ಹೇಳ್ಬಿಟ್ಟು, ಅಪಕ್ಷಯ ವಿನಾಶಾಭ್ಯಾಂ ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಥಿ ಜನ್ಮನಃ. ಇದರಲ್ಲಿ ಅವನಿಗೆ ಅಪಕ್ಷಯ 6 ಭಾವವಿಕಾರಗಳು ಅಂತ ಹೇಳಲು ಬಂದ್ಪಟ್ಟಿದೆ. ಷಡ್ಭಾವ ವಿಕಾರಗಳು ಅಂತ ಹೇಳ್ಬಿಟ್ಟು 6 ಭಾವ ವಿಕಾರಗಳು ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಇದು 6 ಭಾವವಿಕಾರಗಳು ಅಂತ ಹೆಸರು. 6 ಭಾವವಿಕಾರಗಳು ಎಲ್ಲ ಇದು ಪ್ರಕೃತಿ ಮಂಡಲದಲ್ಲಿರೋ ಎಲ್ಲರಿಗೂ ಉಂಟಾಗುವಂತಹದ್ದು. ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಈ 6 ಭಾವವಿಕಾರಗಳು ಪರಮಾತ್ಮನಿಗೆ ಇಲ್ಲ ಅಂತ ಹೇಳಿ ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಥಿ ಜನ್ಮತಃ ಅಂತ ಹೇಳಿ ಜನ್ಮನಃ ಅಂತ ಅಂದ್ರೆ ಅಪಕ್ಷಯ ವಿನಾಶ ಅನ್ನೋದ್ರಿಂದ ಅಪಕ್ಷೀಯತೆ ನಶ್ಯತಿ ಅದು ಹೇಳಲ್ಪಟ್ಟಿದೆ. ಪರಿಣಾಮ ವೃದ್ಧಿ ಅನ್ನೋದ್ರಿಂದ ವಿಪರಿಣಮತೆ ವರ್ಧತೆ, ಜನ್ಮಭಿಹಿ ಅಂತ ಜಾಯತೆ, ಅಸ್ತಿ ಜಾಯತೆ. ಈ 6 ಕೂಡ ಅವನಿಗೆ ಇಲ್ಲ ಅಂತ ಹೇಳಿ. ಹಾಗಾದ್ರೆ
ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ಜನ್ಮಭಿಃ ವರ್ಜಿತಃ. ಇಷ್ಟುಯಿಂದಲೂ 6 ಭಾವವಿಕಾರಗಳು ಅವನಿಗಿಲ್ಲ. 6 ಭಾವವಿಕಾರಗಳು ಇಲ್ಲದೆ ಹೋದ್ರೆ ಅವನನ್ನ ಹೇಳಕ್ ಸಾಧ್ಯವೇ ಹೇಗಾದ್ರು ಅಂದ್ರೆ ವರ್ಜಿತಃ ಶಕ್ಯತೆ ವಕ್ತುಂ, ಹೇಳಕ್ಕೆ ಸಾಧ್ಯ ಹೇಗೆ ಅಂದ್ರೆ ಎಸ್ ಸದಾಸ್ತೀತಿ ಕೇವಲಂ. ವಿಷ್ಣು ಪುರಾಣದಲ್ಲಿ ಶ್ಲೋಕ ಇದು. ಅಪಕ್ಷಯ ವಿನಾಶಾಭ್ಯಾಂ ಪರಿಣಾಮರ್ಧಿ ವರ್ಜಿತಃ ಜನ್ಮಭಿಃ ವರ್ಜಿತ ಶಕ್ಯತೆ ವಕ್ತುಂ ಎಸ್ ಸದಾಸ್ತೀತಿ ಕೇವಲಂ. ಏಕರೂಪವಾಗಿ ಯಾವಾಗ್ಲೂ ಇದ್ದಾನೆ ಅಂತ ತಿಳಿಬೇಕು. ಈ ಇಲ್ಲಿ ಇರುವ ಜಂತುಗಳಿಗೆ ಹೇಳುವ ಅಸ್ಥಿಗೂ ಪರಮಾತ್ಮನಿಗೆ ಸದಾ ಅಸ್ತಿ ಅಂತ ಒಂದು ವಿಶೇಷವನ್ನು ಹೇಳಲ್ಪಟ್ಟಿದೆ. ಯಾವಾಗಲೂ ಅವನು ಏಕರೂಪವಾಗಿ ನಿತ್ಯವಾಗಿ ಇರುವಂತ ಅವನು ಎಸ್ ಸದಾ ಸ್ಥಿತಿ ಕೇವಲಂ. ಹಾಗೆ ಅವನ್ನ ತಿಳಿಬೇಕು. ತಿಳಿಯಕ್ಕೆ ಆಗೋದಿಲ್ಲ ಅಂತ ಅರ್ಥವಲ್ಲ. 6 ಭಾವವಿಕಾರ ತಿಳಿಯಕ್ಕಾಗದೆ ಹೋದ್ರೆ ಆ ರೀತಿ ಒಂದು ಅರ್ಥವನ್ನು ಇಲ್ಲಿ ಹೇಳಲಾಗಿದೆ. ಇಲ್ಲಿ ಶ್ರುತಿ ಪ್ರಮಾಣದಿಂದಲೇ ಅವನನ್ನ ತಿಳಿಯುವಂತಹ ಪರಮಾತ್ಮನನ್ನ ಮನಸ್ಸಿನಲ್ಲಿ ನಾವು ಮನನ ಮಾಡುವಾಗ ಈ ರೀತಿ ಅವನು ಅಸ್ತಿ ಇದ್ದಾನೆ ಅಂತಾನೆ ಮನನ ಮಾಡಿ ನಿಧ್ಯಾಸನ ಮಾಡಬೇಕು ಅನ್ನೋದು ಇಲ್ಲಿ ಈ ಅರ್ಥವನ್ನು ರಂಗರಾಮಾನುಜರು ಹೇಳ್ತಾರೆ. ಉಭಯೋಹೋ ಹೇತ್ವೋಹೋ ಅಂದ್ರೆ ಉಭಾಭ್ಯಾಂ ಶಬ್ದ ಮನೋರೂಪಾಭ್ಯಾಂ ಅಸ್ತಿತ್ಯೇವ ಉಪಲಬ್ಧಸ್ಯ ಜ್ಞಾತವತಃ. ಉಭಾಭ್ಯಾಂ ಶಬ್ದ ಮನೋರೂಪಾಭ್ಯಾಂ, ಶಬ್ದ ಪ್ರಮಾಣದಿಂದಲೂ ಮತ್ತು ಮನಸ್ಸಿನಿಂದಲೂ ದೃಢಪಡಿಸಿಕೊಂಡು ಮನನ ಮಾಡಿ ಈ 2 ವಿಧದಲ್ಲಿಯೂ ಕೂಡ ಅಸ್ತಿತ್ಯೇವ ಉಪಲಬ್ಧಸ್ಯ ಅಂದ್ರೆ ಯಾರಿಗೆ ಆ ರೀತಿ ಉಪಲಬ್ಧಿ ಆಗಿದೆಯೋ ಅವನನ್ನೇ ಇಲ್ಲಿ ಹೇಳ್ತೀರಿ. ಉಪಲಬ್ಧಸ್ಯ ಅಂತ ಹೇಳೋದು ಪ್ರಯೋಗ ಶ್ರುತಿಯಲ್ಲಿ ಇಲ್ಲಿ ಹೇಳ್ತಾರೆ. ಭುಕ್ತ ಬ್ರಾಹ್ಮಣ ಇತಿವತ್ ಅಯಂ ನಿರ್ದೇಶ ಅಂತ. ಬ್ರಾಹ್ಮಣರು ಭೋಜನ ಮಾಡಿಸಲ್ಪಟ್ಟರು ಭುಕ್ತವಂತಹ ಅಂತ ಹೇಳ್ಬೇಕದನ್ನ. ಭೋಜನಂ ಕೃತವಂತಹ ಅಂತ ಅರ್ಥ. ಭುಕ್ತಾಹ ಬ್ರಾಹ್ಮಣ ಅಂತ. ಬ್ರಾಹ್ಮಣರೇ ತಿನ್ನಲ್ಪಟ್ಟರು ಅಂತ ಅರ್ಥವಲ್ಲ. ಭುಕ್ತಾಹ ಬ್ರಾಹ್ಮಣರು ಕರ್ಮವಲ್ಲ. ದೃಷ್ಟಾ ಸೀತಾ ಅಂತ ಹೇಳುವಾಗ ನೋಡಲ್ಪಟ್ಟವಳು ಯಾರು ಅಂದ್ರೆ ಸೀತೆ. ಕರ್ಮ ಅಲ್ಲಿ ಆಯ್ತು ಆ ವಾಕ್ಯದಲ್ಲಿ. ಭುಕ್ತ ಬ್ರಾಹ್ಮಣ ಅಂದ್ರೆ ಹೇಗೆ ಅಂದ್ರೆ ಭೋಜನ ಕೃತವಂತಹ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ಇಲ್ಲಿ ಅಸ್ತಿತ್ಯೇವ ಉಪಲಬ್ಧಸ್ಯ ಅಂದ್ರೆ ಉಪಲಬ್ಧವಾದ ಪದಾರ್ಥವಲ್ಲ. ಉಪಲಬ್ಧಿ ಆಗಿದೆಯೋ ಯಾರಿಗೆ ಅವರು ಜ್ಞಾತವತಃ. ಅಸ್ತಿತ್ಯೇವ ಉಪಲಬ್ಧಸ್ಯ ಯಾರಿಗೆ ಆ ಉಪಲಬ್ಧವಾಗಿದೆಯೋ ಅವರಿಗೆ ತತ್ವಭಾವ ಪ್ರಸೀದತಿ ಮನಃ ಪ್ರಸನ್ನಂ ಭವತಿ. ಮನಸ್ಸು ಪ್ರಸನ್ನವಾಗುತ್ತೆ ಅಂತ ಅರ್ಥ. ಮನಸ್ಸು ಅವರಿಗೆ ಪ್ರಸನ್ನವಾಗುತ್ತೆ ಅಂದ್ರೆ ಪರಿಶುದ್ಧವಾಗುತ್ತೆ. ನಿರ್ದುಷ್ಟಂ ಭವತಿ ಇತಿ ಅರ್ಥ. ಈ ಅರ್ಥವನ್ನ ಇಲ್ಲಿ ಇವರು ಹೇಳಿದ್ರು. ಶಬ್ದ ಮತ್ತು ಶಬ್ದ ಪ್ರಮಾಣದಿಂದಲೇ ತಿಳಿಯುವಂತಹ ಪರಮಾತ್ಮನನ್ನ ಮನಸ್ಸಿನಲ್ಲಿಯೂ ಕೂಡ ಅಸ್ತಿ ಅಂತ ಹೇಳಿ ಅವನನ್ನ ನಿತ್ಯನಾಗಿದ್ದಾನೆ, ಜ್ಞಾನ ಸ್ವರೂಪನು. ಇದೆಲ್ಲ ಅವನ ಸ್ವರೂಪವನ್ನ ಮನನ ಮಾಡಿ ನಿಧಿಧ್ಯಾಸನವನ್ನ ಧ್ಯಾನ ಮಾಡಿದ್ರೆ 2 ಕಾರಣಗಳಿಂದಲೂ ಶಬ್ದ ವಾಕ್ಯ ಜನ್ಯ ಜ್ಞಾನ ಮತ್ತೆ ಧ್ಯಾನ 2 ಕೂಡ 2 ವಿಧದಲ್ಲಿ ಅವನನ್ನ ಯಾರು ತಿಳಿತಾರೋ ಅವರಿಗೆ ಮನಸ್ಸು ಶುದ್ಧವಾಗುತ್ತೆ ಅನ್ನುವ ಅರ್ಥವನ್ನ ಇಲ್ಲಿ ಹೇಳಿದ್ರು. ಅಂದ್ರೆ ಇಲ್ಲಿ ಸಾಮಾನ್ಯವಾದ ಭಾವನೆ ಮೊದಲು ಹೇಳಿರೋದು. ಅದಕ್ಕೆ ಇಲ್ಲಿ ವಿಶೇಷವಾಗಿ ಅರ್ಥವನ್ನು ಕೂಡ ಹೇಳ್ತಾರೆ. ಇದಕ್ಕೆ ಉತ್ತಮೂರ್ ಸ್ವಾಮಿಗಳು ಅರ್ಥವನ್ನ ಹೇಳ್ತಾರೆ. ಇದಕ್ಕೆ ಉಭಯೋಃ ಅಸ್ತಿತ್ಯೇವ ಉಪಲಬ್ಧವ್ಯ ತತ್ವಭಾವೇನ ಚ ಉಭಯೋಃ ಅಸ್ತಿತ್ಯೇವ ಉಪಲಬ್ಧಸ್ಯ ತತ್ವಭಾವಃ ಪ್ರಸೀದತಿ ಅನ್ನೋದಕ್ಕೆ ಇಲ್ಲಿ ವಿವರಣೆಯನ್ನು ಸ್ವಲ್ಪ ಹೆಚ್ಚಾಗಿ ಕೊಡ್ತಾರೆ. ಇಲ್ಲಿ ಇವರು ಬ್ರುವತಃ ಅನ್ಯತ್ರ ಅಸ್ತಿತ್ಯ ಏವ ಬ್ರುವತಃ ಅನ್ಯತ್ರ ಅಂದ್ರೆ ಚಕ್ಷುರಗೋಚರತ್ವಾತ್ ಮನಸಾ ಪೂರ್ವಂ ಅತರ್ಕ್ಯತ್ವಾಚ. ತರ್ಕ ಮಾಡಿ ಮನಸ್ಸಿನಿಂದ ತಿಳಿಯಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಶಬ್ದ ಮಾತ್ರೇಣ ಜ್ಞಾತವ್ಯ. ಮೊದಲು ವಾಕ್ಯಜನ್ಯ ಜ್ಞಾನ ಶಬ್ದ ಪ್ರಮಾಣದಿಂದ ತಿಳಿಬೇಕು. ಅದನ್ನ ಹಿಂದೆ ಹೇಳಿ ಯಮನೇ ಹೇಳಿದನು ನಚಿಕೇತನಿಗೆ ಆರಂಭದಲ್ಲಿ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಹೇಳ್ಬಿಟ್ಟು ಅನುರೇಷ ಧರ್ಮ ಅಂತ ಹೇಳ್ಬಿಟ್ಟು ಅತರ್ಕ್ಯವಾದದ್ದು ತರ್ಕದಿಂದ ಅದನ್ನ ಸಾಧಿಸಕ್ಕಾಗೋದಿಲ್ಲ ಅಂತ ಹೇಳಿ ಸೂಕ್ಷ್ಮವಾದದ್ದು ಅನುರೇಷ ಅಂತ ಹೇಳಿ ಬಹಳ ಸೂಕ್ಷ್ಮವಾದ ವಿಷಯ ಇದು. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಆಚಾರ್ಯರ ಮೂಲಕವೇ ಅದನ್ನ ಉಪದೇಶದಿಂದ ತಿಳಿಬೇಕು ಅಂತ ಹೇಳೋದು ಇಲ್ಲಿ ಜ್ಞಾಪಿಸಲ್ಪಡುತ್ತೆ. ನಚ ನೈವ ವಾಚಾ ಇತ್ಯೇತದ್ ವಿರೋಧ ತದರ್ಥಸ್ಯ ಅನ್ಯತಾ ಪ್ರಾಗುತತ್ವಾತ್. ನೈವ ವಾಚಾನ ಮನಸ ಅಂತ ಹೇಳಿದ್ರೆ
ಅನನ್ಯ ಪ್ರೋಕ್ತೆ ಗತಿರತ್ನ ನಾಸ್ತಿ ಅಂತ ಹೇಳಿ ಯಾರು ಇದನ್ನ ಚಕ್ಷುರ ಗೋಚರತ್ವ ಆದದ್ದು ಮನಸ್ಸಿಂದ ತರ್ಕ ಮಾಡಿ ತಿಳಿಯಕ್ಕಾಗೋದಿಲ್ಲ ಅಂದ್ರೆ ವಾಕ್ಯದಿಂದ ಮನಸ್ಸಿಂದ ತಿಳಿಯಕ್ಕಾಗೋದಿಲ್ಲ ಅಂತ ಹೇಳಿದೆಯಲ್ಲ ಅಂದ್ರೆ ಪೂರ್ಣವಾಗಿ ತಿಳಿಯಕ್ಕಾಗೋದಿಲ್ಲ ಅನ್ನೋದು ಅರ್ಥ ಅದಕ್ಕೆ. ಅದನ್ನ ಹಿಂದೆ ಹೇಳಿದ್ರು. ಅದನ್ನ ಇನ್ನೊಂದು ಅರ್ಥವನ್ನೇ ಇಲ್ಲಿ ಹೇಳ್ತಾರೆ. ಪರಮಾತ್ಮ ಅಸ್ತಿ ಇತ್ಯೇವ ಪೂರ್ವಂ ಉಪಲಬ್ಧವ್ಯ ಅಥ ಉಭಯೋಹೋ ಅಂತ ಹೇಳುವಾಗ ಜೀವ ಪರಮಾತ್ಮನೋಹೋ ತತ್ವಭಾವೇನ. ಇಲ್ಲಿ ಉತ್ತಮ ಸ್ವಾಮಿಗಳು ಇಲ್ಲಿ ಉಭಯೋಹೋ ಅಂತ ಹೇಳುವಾಗ ರಂಗರಾಮಾನುಜರು ಶಬ್ದ ಪ್ರಮಾಣದಿಂದಲೂ ಮನಸ್ಸಿನಿಂದಲೂ ಅಂತ ಅರ್ಥ ಮಾಡಿದ್ರು. ಮನಸ್ಸಿನಲ್ಲಿಯೂ ಹಾಗೆಯೇ ಮನನ ಮಾಡಿ ಅಂತ ಹೇಳಿ ನಿಶ್ಚಯ ಮಾಡಿಕೊಳ್ಬೇಕು ಶಬ್ದ ಪ್ರಮಾಣದಿಂದ ತಿಳಿದ ವಿಷಯವನ್ನ ಅಂತ ಹೇಳಿ. ಇಲ್ಲಿ ಉತ್ತಮ ಸ್ವಾಮಿಗಳು ಹೇಳುವಾಗ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಉಭಯೋಹೋ ಅನ್ನುವಾಗ ಜೀವ ಪರಮಾತ್ಮರು ಇಬ್ಬರು ಅಂತ ಹೇಳಿ ತತ್ವಭಾವೇನ ಅಂದ್ರೆ ಇಬ್ಬರು ತದ್ಯೋಸೌ ಸೋಹಂ ಯೋಹಂ ಸೋಹಸೌ ಅಂತ ಯೋಸಾವಸೌ ಪುರುಷಃ ಸೋಹಂ ಅಸ್ಮಿ ಎಲ್ಲ ಈಶಾವಾಸಿ ಉಪನಿಷತ್ತನ್ನೆಲ್ಲ ಬರುತ್ತೆ. ಹೀಗೆ ಅಸೌ ಸೋಹಂ ಯೋಹಂ ಸೋಸೌ ಇತಿ ಉಕ್ತ ತದ್ಭಾವ ಭಾವನೆಯಾಚೆ ಉಪಲಬ್ಧವ್ಯ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಅಂಗ್ರಹೋಪಾಸನೆ ಅಂತ ಹೇಳುವಂತಹದ್ದು. ಆ ರೀತಿಯಾದ ಭಾವನೆಯಿಂದ ಅವನನ್ನ ತಿಳಿಯಬೇಕು. ಏವಂ ಅಸ್ತಿ ಇತ್ಯೇವ ಉಪಲಬ್ಧಸ್ಯ ಅಸ್ಯ ಜೀವಾತ್ಮನಃ ತತ್ವಭಾವನಾ ಸಮ್ಯಕ್ ನಿಷ್ಪದ್ಯತೆ. ಈ ರೀತಿ ಯಾರು ಪರಮಾತ್ಮನನ್ನ ತನಗೆ ಆತ್ಮನಾಗಿದ್ದಾನೆ ಅಂತ ತಿಳಿತಾನೋ ಅಂತಹ ಜೀವಾತ್ಮನಿಗೆ ತತ್ವಭಾವನೆಯು ಚೆನ್ನಾಗಿ ತಿಳಿದು ಬರುತ್ತೆ. ಅದನ್ನ ಹಿಂದೆ ಒಂದು ಶ್ಲೋಕದಲ್ಲಿ ಹೇಳುವಾಗ ಅಧ್ಯಾತ್ಮ ಯೋಗಾದಿ ಗಮೇನ ದೇವಂ ಮತ್ವಾ ಹರ್ಷಶೋಕೋ ಜಹಾತಿ ಅಂತ ಹೇಳಲ್ಪಟ್ಟಿತ್ತು. ಅಲ್ಲಿ ತಮ್ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿ ಗಮೇನ ದೇವಂ ಮತ್ವಾ ಹರ್ಷಶೋಕೋ ಜಹಾತಿ ಅಂತ ಮಂತ್ರವನ್ನು ಹಿಂದೆ ನೋಡಿದ್ವಿ. ಹಿಂದೆ ಕಠೋಪನಿಷತ್ತಲ್ಲಿಯೇ ಬಂದಿರುವ ಮಂತ್ರ ಅದು. ಅಧ್ಯಾತ್ಮ ಯೋಗ ಅಂತ ಹೇಳಿದ್ರೆ ಜೀವಾತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಸಾಕ್ಷಾತ್ಕಾರ ಪೂರ್ವಕವಾಗಿ ಪರಮಾತ್ಮ ಸಾಕ್ಷಾತ್ಕಾರ ಮಾಡಬೇಕು. ಆದ್ದರಿಂದ ಅಧ್ಯಾತ್ಮ ಯೋಗ ಅಧಿಗಮೇನ ಅಂದ್ರೆ ತನ್ನ ಜೀವನ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ದೇವಂ ಮತ್ವಾ ಪರಮಾತ್ಮನನ್ನು ಧ್ಯಾನ ಮಾಡಿ ಹರ್ಷಶೋಕೌ ಜಹಾತಿ ಧೀರ ಹರ್ಷಶೋಕೌ ಜಹಾತಿ ಆಗ ಅವನಿಗೆ ಸಂಸಾರದಿಂದ ತಪ್ಪಿಸ್ಕೊಳ್ತಾನೆ ಎನ್ನುವ ಮಂತ್ರ ಹಿಂದೆ ಬಂತು. ಅದನ್ನ ಈ ಅರ್ಥವನ್ನ ಇಲ್ಲಿ ಕೂಡ ಹೇಳ್ಬೋದು ಅಂತ ಉತ್ತಮ ಸ್ವಾಮಿಗಳು ಹೇಳ್ತಾರೆ. ಏವಂ ಮತ್ವಾ ಇತಿ ಅಂತಂ ಉಪಪಾದ್ಯ ಹರ್ಷಶೋಕೌ ಜಹಾತಿ ಇತ್ಯೇತು ಉಪಪಾದ್ಯತೆ ಉಪರಿತನ ಮಂತ್ರೇಣ ಇತಿ ಸುವಚಂ. ಮುಂದಿನ ಮಂತ್ರದಲ್ಲಿ ಈ ಹರ್ಷಶೋಕೌ ಜಹಾತಿ ಅನ್ನೋ ಭಾಗವನ್ನ ಇಲ್ಲಿ ಹೇಳಲ್ಪಟ್ಟಿದೆ. ಎರಡು ಮಂತ್ರಗಳಿಂದ ಹಿಂದೆ ಹೇಳಿದ ಈ ಅರ್ಥವನ್ನು ತಿಳಿಬಹುದು. ಜೀವಾತ್ಮನು ತನಗೆ ಆತ್ಮನಾದ ಪರಮಾತ್ಮ ಅಂತ ಧ್ಯಾನ ಮಾಡಿ ತನ್ನ ಸ್ವರೂಪ ಜ್ಞಾನದ ಪೂರ್ವಕ ಪರಮಾತ್ಮನನ್ನ ಧ್ಯಾನ ಮಾಡಿ ಅವನನ್ನ ಚೆನ್ನಾಗಿ ತಿಳಿದರೆ ಸಂಸಾರದಿಂದ ಅವನಿಗೆ ಬಿಡುಗಡೆ ಅನ್ನುವಂತಹ ಅರ್ಥವನ್ನು ಕೂಡ ಈ ಎರಡು ಮಂತ್ರಗಳಿಗೆ ಹೇಳಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೂ ಅಥಾಪಿ ಉಭಯೋಹೋ ಇತಿ ಪೂರ್ವ ಮಂತ್ರ ಪ್ರಸ್ತುತ ಗ್ರಹಣಂ ಸ್ವರಸಂ ಅದು ಒಂದು ಅರ್ಥ ಹೇಳ್ಬೋದು. ಆದರೂ ಇಲ್ಲಿ ಹೇಳಿರೋದು ಉಭಯೋಹೋ ಅಂತ ಹೇಳಿರೋದ್ರಿಂದ ಹಿಂದಿನ ಮಂತ್ರದಲ್ಲಿ ಹೇಳಿದ ಶಬ್ದ ಪ್ರಮಾಣವನ್ನು ಇಲ್ಲಿ ಹೇಳಿದ ಮನಸ್ಸಿನಿಂದ ಗ್ರಹಣವನ್ನು ಇದು ಹೇಳೋದು ಕೂಡ ಸ್ವರಸವಾಗಿಯೇ ಇದೆ. ರಂಗರಾಮಾನುಜರ ವ್ಯಾಖ್ಯಾನವನ್ನ ಸ್ವರಸವಾಗಿದೆ ಅಂತ ಹೇಳ್ತಾರೆ. ವಾಂಗ್ ಮನಸಾದಿ ಅಪ್ರಾಪ್ಯತು ಕಥನಾತ್ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯಶ್ಚ ಕಥಮಯಂ ಇತಿ ಶಂಕಾ ಪರಿಹಾರಶ್ಚ ಕರ್ತವ್ಯ ಅಸ್ತಿ. ಇಲ್ಲಿ ವಾಂಗ್ ಮನಸಯೋಹೋ ಅಪ್ರಾಪ್ಯತ್ವ ಕಥನಾತ್ ನಿವಮಾಚಾನ ಮನಸ ಅಂತ ಹೇಳಿದ್ರೆ ವಾಕ್ಯದಿಂದಲೂ ಮನಸ್ಸಿನಿಂದಲೂ ತಿಳಿಯಕ್ಕಾಗಲ್ವಲ್ಲ. ಪರಮಾತ್ಮನಿಗೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದ್ಯಲ್ಲ ವಿಧಿ. ಅವನನ್ನ ಮೊದಲು ಶ್ರೋತವ್ಯ ಕೃತಿವಾಕ್ಯೇಭ್ಯ ಉಪನಿಷತ್ ವಾಕ್ಯಗಳಿಂದ ವಾಕ್ಯಾರ್ಥ ಜ್ಞಾನ ಮೊದಲು ಬರಬೇಕು. ಮಂತವ್ಯಶ್ಚ ಉಪಪತ್ತಿಭಿ ಮನನ ಮಾಡ್ಬೇಕು. ಅದನ್ನ ಸರಿಯಾದ ಕಾರಣಗಳಿಂದ ಪರಮಾಚಾರ್ಯ ಹೇಳಿದ್ದು ಇದುವೇ ಸರಿ, ಇದು ಸರಿ ಇಲ್ಲ, ಇದು ಸರಿ, ಇದು ಸರಿ ಇಲ್ಲ ಅಂತ ಮನನ ಮಾಡಿ ಆಮೇಲೆ ಧ್ಯಾನ ಮಾಡ್ಬೇಕು. ನಿಧಿಧ್ಯಾಸಿತವ್ಯ ಮಾಡಿದ್ರೆ ಆವಾಗ ದ್ರಷ್ಟವ್ಯ ಅದು ಫಲ ಅವನ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿದ್ರಲ್ಲ. ಇಲ್ಲಿ ಮನಸ್ಸು ವಾಕ್ಯಿಂದ ತಿಳಿಯಕ್ಕಾಗಲ್ಲ ಅಂದ್ರೆ ಅದರಿಂದ ಇಲ್ಲಿ ಇದೆರಡಕ್ಕೂ ವಿಲಕ್ಷಣವಾದ ಶ್ರವಣವು ಉಂಟಾಗುತ್ತೆ ಅಂತ ಹೇಳಿದ್ರು. ಮನಸ್ಸಿಗೂ ವಾಕ್ಗೂ ಇಲ್ಲಿ ಮನಸ್ಸಿಂದ ನೈವ ವಾಚಾನ ವಾಂಗ್ ಮನಸಾದಿ ಅಪ್ರಾಪ್ಯತ್ವ ಕಥನಾತ್ ಅಂತಹ ವಿಲಕ್ಷಣಯೋಹೋ ದ್ವಯೋಹೋ ಮನಸು ವಾಂಗ್ ಮನಸೆಯೋರೇವ
ಪ್ರವೃತ್ತಿಯ ಶ್ರವಣಾದಿ ಸಿದ್ಧತಿ ಅಂತ ಹೇಳುದು. ಅದರಿಂದ ಈ ಎರಡು ವಿಲಕ್ಷಣವಾದದ್ರಿಂದ ಎರಡರಿಂದ ಪ್ರವೃತ್ತಿಗಳಿಂದ ಶ್ರವಣ ಮೊದಲಾದದ್ದು ಇಲ್ಲಿ ಸಿದ್ಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಲಕ್ಷಣಯೋ ವಾಂಗ್ಮನಸ್ಸಯೋರೇವ ಪ್ರವೃತ್ತಿಯ ಶ್ರವಣಾದಿ ಸಿದ್ಧತಿ. ದರ್ಶನಂತೂ ನ ಚಕ್ಷುರಾಯತ್ತಂ, ದ್ರಷ್ಟವ್ಯ ಅಂತ ಹೇಳಿರೋದು ಫಲ, ಅದು ನಮಗೆ ಕಣ್ಣಿನಿಂದ ಕಂಡು ಬರಕ್ಕಾಗೋದಿಲ್ಲ. ಕಿಂತು ತತ್ವಭಾವರೂಪ ಅಂತಃಕರಣ ಕಾರ್ಯಂ ಇತಪೇಕ್ಷಿತ ಮುಚ್ಯತೆ ಇತ್ಯಾಶಯೇನ ಅನ್ಯಥಾ ವ್ಯಾಚಷ್ಟೆ ತತ್ವ. ಇವ್ರು ಯಾಕೆ ರಂಗರಾಮಾನುಜರು ಈ ರೀತಿ ಅರ್ಥ ಮಾಡಿದ್ದಾರೆ ಅಂದ್ರೆ, ಶಬ್ದ ಪ್ರಮಾಣದಿಂದ ಅವನನ್ನ ತಿಳಿದು ಆ ಶಬ್ದ ಪ್ರಮಾಣದಿಂದ ತಿಳಿದ ಅರ್ಥವನ್ನೇ ಮನನ ಮಾಡಿದರೆ ಮನಸ್ಸು ಶುದ್ಧವಾಗಿ ಆಮೇಲೆ ಅವನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅನ್ನುವ ಅರ್ಥವನ್ನ ರಂಗರಾಮಾನುಜರು ಇಲ್ಲಿ ಮಾಡಿದ್ರು. ಅಸ್ತಿ ಇತ್ಯೇವ ಉಪಲಬ್ಧವ್ಯ ಅಂತ ಹೇಳುವಾಗ ಅಸ್ತಿ ಇತಿ ಬ್ರೋತಃ ಅನ್ಯತ್ರ ಅಂತ ಹೇಳಿದ್ರೆ ಶಬ್ದ ಪ್ರಮಾಣದಿಂದಲೇ ಪರಮಾತ್ಮನನ್ನು ತಿಳಿಯಕ್ಕೆ ಸಾಧ್ಯ. ಹಾಗೆ ಶಬ್ದ ಪ್ರಮಾಣದಿಂದ ತಿಳಿದದ್ದು ಬರೀ ವಾಕ್ಯಾರ್ಥ ಜ್ಞಾನವಾಗುತ್ತೆ. ಅದನ್ನ ಮನನ ಮಾಡಿ ನಂತರ ಅವನನ್ನ ಧ್ಯಾನ ಮಾಡಬೇಕು ಅನ್ನೋದು ಪ್ರಸಿದ್ಧವಾಗಿ ಹೇಳಲ್ಪಟ್ಟಿದೆ. ಅದೇ ಮನಸ್ಸು ಮನನ ಮಾಡಿ ದೃಢಪಡಿಸಿಕೊಂಡ್ರೆ ಮನಸ್ಸಿನ ಶುದ್ಧಿ ಬಂದು ಮುಂದೆ ಅವನಿಗೆ ತತ್ವ ಜ್ಞಾನ ಬರುತ್ತೆ ಅಂತ, ಸಾಕ್ಷಾತ್ಕಾರವಾಗುತ್ತೆ ಅಂತ ಆ ರೀತಿ ಅರ್ಥವನ್ನೇ ಇವರು ಹೇಳಿರೋದನ್ನ ಸಮರ್ಥನೆ ಮಾಡ್ತಾರೆ ಇಲ್ಲಿ ಉತ್ತಮ ಸ್ವಾಮಿಗಳು. ಆದ್ದರಿಂದ ಅದಕ್ಕೆ ಅದು ಒಂದು ಅರ್ಥವನ್ನೇ ಹೇಳ್ಬೋದು. ಉಭಯೋಹೋ ಅಂತ ಹೇಳಿರುವ ಶಬ್ದಕ್ಕೆ ಇಲ್ಲಿ ತತ್ವಭಾವೇನ ಉಭಯೋಹೋ ಅಂತ ಹೇಳಿರುವಾಗ ಉಭಯೋಹೋ ಅನ್ನಕ್ಕೆ ಶಬ್ದ ಪ್ರಮಾಣ ಮನಸ್ಸಿನಿಂದ ಎರಡರಿಂದಲೂ ಅನ್ನುವ ಅರ್ಥವನ್ನ ಇವರು ಮಾಡಿದ್ರು ರಂಗರಾಮಾನುಜರು. ಉತ್ತಮ ಸ್ವಾಮಿಗಳು ಹೇಳಿದ್ರು ಜೀವಾತ್ಮ ಪರಮಾತ್ಮ ಅಂತಾನು ಮಾಡಕ್ ಸಾಧ್ಯವಿದೆ ಉಭಯೋಹೋ ಅಂತ ಹೇಳಿ. ಹಿಂದೆ ಬಂದ ಮಂತ್ರದ ಒಂದು ಇದರಿಂದ ಅದೇ ಅರ್ಥವನ್ನ ಇಲ್ಲಿಯೂ ನಾವು ಕೂಡ ಅನುಸಂಧಾನ ಮಾಡಿದ್ರೆ, ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಹರ್ಷಶೋಕವು ಜಹಾತಿ ಅಂತ ಹೇಳಿದಾಗ ಜೀವಾತ್ಮ ಸಾಕ್ಷಾತ್ಕಾರ ಪೂರ್ವಕವಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ಜೀವಾತ್ಮ ಪರಮಾತ್ಮರು ಅಂತಾನು ಅಲ್ಲಿ ಉಭಯೋಹೋ ಅರ್ಥ ಮಾಡುವ ಸಾಧ್ಯತೆ ಇದೆ. ಆದ್ರೆ ಇವರು ಇಲ್ಲಿ ಹೇಳಿರುವ ಅರ್ಥವು ಸರಸವಾಗಿದೆ ಅನ್ನುವ ಎರಡು ಅರ್ಥವನ್ನು ಸಮರ್ಥನೆ ಮಾಡ್ತಾರೆ. ಈ ಎರಡು ಅರ್ಥಗಳನ್ನ ಅದಾದ್ಮೇಲೆ ಇನ್ನೊಂದು ಅರ್ಥವನ್ನು ಮುಂದೆ ಹೇಳ್ತಾರೆ. ಪ್ರಕಾಶಿಕೆಯಲ್ಲಿ ಹೇಳಿದ ಅರ್ಥ ಇದು. ಕೃತಪ್ರಕಾಶಿಕಾಯ ಅಂತೂ ಅಸ್ತಿ ಇತ್ಯೇವ ಉಪಲಬ್ಧವ್ಯ ಇತ್ಯಾದಿ ಮಂತ್ರಸ್ಯ ಜೀವಬ್ರಹ್ಮಣೋ ತಾದಾತ್ಮ್ಯ ವಿಷಯತ್ವಂ ಪರಮತಂ ನಿರಸ್ಯ. ಇಲ್ಲಿ ಅಸ್ತಿ ಇತ್ಯೇವ ಉಪಲಬ್ಧವ್ಯ ಈ ಮಂತ್ರಗಳಿಗೆ ಕೃತಪ್ರಕಾಶಿಕೆಯಲ್ಲಿ ಶ್ರೀಭಾಷ್ಯದ ವ್ಯಾಖ್ಯಾನದಲ್ಲಿ ಅರ್ಥ ಹೀಗೆ ಮಾಡಲ್ಪಟ್ಟಿದೆ ಅಂತ ಅದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ ಉತ್ತಮ ಸ್ವಾಮಿಗಳು. ಜೀವನಿಗೂ ಬ್ರಹ್ಮಣಿಗೂ ತಾದಾತ್ಮ್ಯ ಅಂದ್ರೆ ಐಕ್ಯ ಅಂತ ಹೇಳುವಂತಹ ಪಕ್ಷವನ್ನ ಪರಮತವನ್ನ ನಿರಸನ ಮಾಡಿ ಪ್ರಸಂಗಾತಿ ಸಂಗ್ರಹವಾಗಿ ಜನ್ಮಾದಿ ಷಡ್ಭಾವ ವಿಕಾರ ರಾಹಿತ್ಯ ಪರತ್ವಂ ಮುಕ್ತಂ. ಇದೇ ನಾನು ಮೊದಲು ಹೇಳಿದ ಅರ್ಥ. ಷಡ್ಭಾವ ವಿಕಾರಗಳು ಅದು ಇಲ್ಲ ಅನ್ನುವ ಅರ್ಥವನ್ನ ಇಲ್ಲಿ ಕೃತಪ್ರಕಾಶಿಕೆಯಲ್ಲಿ ಹೇಳಿದ್ದಾರೆ. ಆ ಅರ್ಥವನ್ನ ಇಲ್ಲಿ ತಿಳಿಸ್ತಾರೆ. ಅಸ್ತಿ ಇತ್ಯೇವೋಪಲಬ್ಧವ್ಯ ಅಂತ ಹೇಳುವಾಗ ಅವನಿಗೆ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಮೊದಲಾದ 6 ಭಾವ ವಿಕಾರಗಳು ಇಲ್ಲಿ ಎಲ್ಲಾ ಪ್ರಾಣಿಗಳು ಜಂತುಗಳಿಗೂ ಯಾವುದು ಉಂಟಾಗುತ್ತೋ ಅದು ಯಾವುದೋ ಅವನಿಗೂ ಇಲ್ಲ ಅನ್ನೋದು ಕೂಡ ಅರ್ಥವನ್ನ ಕೃತಪ್ರಕಾಶಿಕೆಯಲ್ಲಿ ಹೇಳಲಾಗಿದೆ. ಉಭಯೋಹೋ ಇತ್ಯಸ್ಯ ಜೀವ ಪರಯೋಹೋ ಇತಿ ಅರ್ಥಸ್ತು ನ ಭವತಿ ಪೂರ್ವಂ ತದುಭಯ ಪ್ರಸ್ತಾವಾತ್ ಅಂತ ಇವರು ಕೃತಪ್ರಕಾಶಿಕೆಯಲ್ಲಿ ಹೇಳುವಾಗ ಉಭಯೋಹೋ ಅನ್ನುವ ಅರ್ಥಕ್ಕೆ ಜೀವ ಪರಮಾತ್ಮ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಇದಕ್ಕೆ ಹಿಂದಿನ ಮಂತ್ರದಲ್ಲಿ ಆ ಜೀವಾತ್ಮನ ವಿಷಯವನ್ನು ಹೇಳಲ್ಪಟ್ಟಿಲ್ಲ. ಇಲ್ಲಿ ಪರಮಾತ್ಮನ ಸ್ವರೂಪ ಹೇಳ್ತಾ ಇರೋದು ಇಲ್ಲಿ ಅಂತ ಹೇಳ್ಬಿಟ್ಟು ತದಪೇಕ್ಷೆಯ ಏವಮರ್ಥೋ ಯುಕ್ತ. ಇಲ್ಲಿ ಪ್ರಿಂಟಿಂಗ್ ಸರಿಯಿಲ್ಲ. ಪರಮಾತ್ಮ ಅಸ್ತೀತಿ ಸಾಮಾನ್ಯ ಕಾರಣೇವ ಪೂರ್ವ ಉಪಲಬ್ಧವ್ಯ. ಉಭಯೋಹೋಗೆ ಇವರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಕೃತಪ್ರಕಾಶಿಕೆಯಲ್ಲಿ ಇನ್ನೊಂದು ಅರ್ಥವು ಹೇಳಲ್ಪಟ್ಟಿದೆ. ಉಭಯೋಹೋ 2 ವಿಷಯಗಳು ಅಂತ ಹೇಳಲ್ಪಟ್ಟಿತ್ತು. 2 ಅಂತ ಹೇಳಿರೋದು ಏನು ಇಲ್ಲಿ ಅನ್ನೋ ವಿಚಾರ. ರಂಗರಾಮಾನು ಹೇಳಿದ್ರು ಶಬ್ದ ಪ್ರಮಾಣ ಮತ್ತೆ ಮನಸ್ಸು ಈ 2
ಉಭಯೋಹೋ ಅಂತ ಹೇಳಿರುವ ಎರಡಿಗೆ ಶಬ್ದ ಪ್ರಮಾಣದಿಂದ ತಿಳಿದು ಮನಸ್ಸಿಂದ ಮನನ ಮಾಡಿ ಅನ್ನುವ ಅರ್ಥ ಹೇಳಿದ್ರು. ಜೀವ ಪರಮಾತ್ಮನನ್ನು ಹೇಳಬಹುದು ಅಂತ ಉತ್ತಮ ಸ್ವಾಮಿಗಳು ತಿಳಿಸಿದ್ರು. ಆದ್ರೆ ಶ್ರುತ ಪ್ರಕಾಶಿಕೆಯಲ್ಲಿ ಜೀವ ಪರಮಾತ್ಮರನ್ನು ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಜೀವಾತ್ಮನ ವಿಷಯ ಇಲ್ಲಿ ಬಂದಿಲ್ಲ ಹಿಂದಿನ ಮಂತ್ರದಲ್ಲಿ. ಆದ್ದರಿಂದ ಇಲ್ಲಿ ಬಂದಿರೋದು ಶಬ್ದ ಪ್ರಮಾಣವೇ ಆ ರೀತಿಯೇ ಬಂದಿರುವಂತಹದ್ದು. ಆದ್ದರಿಂದ ಇಲ್ಲಿ ಜೀವ ಪರಮಾತ್ಮ ಅಂತ ಹೇಳಕ್ಕಾಗಲ್ಲ. ಅಸ್ತಿ ಅಂತ ಹೇಳುವಾಗ ಷಡ್ಭಾವ ವಿಕಾರ ರಾಹಿತ್ಯವನ್ನು ಸಂಗ್ರಹವಾಗಿ ಹೇಳಿ, ಅದು ಪರಮಾತ್ಮ ಅಸ್ತಿ ಇತಿ ಸಾಮಾನ್ಯ ಆಕಾರೇಣೇವ ಪೂರ್ವ ಉಪಲಬ್ಧವ್ಯ. ಮೊದಲು ಪರಮಾತ್ಮನು ಇದಾನೆ ನಂಬಬೇಕು. ಒಬ್ಬ ಪರಮಾತ್ಮ ಅನ್ನೋನು ಒಬ್ಬ ಇದಾನೆ ಅನ್ನೋದನ್ನ ಮೊದಲು ನಂಬಬೇಕು. ಅಸ್ತಿ ಇತಿ ಸಾಮಾನ್ಯವಾದ ಆಕಾರದಿಂದ ಪರಮಾತ್ಮ ಇದಾನೆ ಅನ್ನೋದನ್ನ ಮೊದಲು ತಿಳಿದು ಪಶ್ಚಾತ್ ತತ್ವಭಾವೇನ ಅಂದ್ರೆ ಅಸಾಧಾರಣಾಕಾರೇಣ ಚ ಉಪಲಬ್ಧವ್ಯ. ಅದಾದ್ಮೇಲೆ ತತ್ವಭಾವೇನ ಉಪಲಬ್ಧವ್ಯ. ಅಸ್ತಿತ್ಯವ ಉಪಲಬ್ಧಸ್ಯ ತತ್ವಭಾವೇನ ಅಂತ ಹೇಳಿದಾಗ ಈ ರೀತಿ ಸಾಮಾನ್ಯವಾಗಿ ಇದಾನೆ ಅಂತ ತಿಳಿದ ಪರಮಾತ್ಮನನ್ನ ಅವನ ಒಂದು ಅಸಾಧಾರಣವಾದ ಆಕಾರವನ್ನು ನಂತರ ತಿಳಿಬೇಕು. ಅಂದ್ರೆ ವಿಶೇಷವಾದ ಆಕಾರ, ಅವನಿಗೆ ವಿಶೇಷವಾದಂತಹ ಯುನೀಕ್ ಅಂತ ಹೇಳ್ತೀವಲ್ಲ ಹಾಗೆ ಅಸಾಧಾರಣವಾದ ಆಕಾರ, ಅದನ್ನ ತಿಳಿಬೇಕು. ಉಭಯೋಹೋ ಆಕಾರಯೋಹೋ ಮಧ್ಯೆ ಅಂದ ಇಲ್ಲಿ ಉಭಯೋಹೋ ಅಂತ ಹೇಳಿದಾಗ ಸಾಮಾನ್ಯವಾದ ಆಕಾರ, ಅಸಾಧಾರಣವಾದ ಆಕಾರ ಇದೆರಡುಗಳಲ್ಲಿ ತತ್ವಭಾವ ಅಸಾಧಾರಣ ಆಕಾರ ಅಸ್ತಿ ಇತಿ ಸಾಮಾನ್ಯಾಕಾರೇಣ ಉಪಲಬ್ಧಸ್ಯೈವ ಭವತಿ. ತತ್ವಭಾವ ಅಂತ ಹೇಳೋಕೆ ಅಸಾಧಾರಣವಾದ ಆಕಾರ ಅಂತ ಅರ್ಥ ಮಾಡ್ತಾರೆ ಇಲ್ಲಿ. ತತ್ವಭಾವ ಪ್ರಸೀದತಿ ಅಂತ ಹೇಳಿದಾಗ ತತ್ವಭಾವ ಪ್ರಸೀದತಿ ಹೇಳಿದಾಗ ಅಸಾಧಾರಣ ಕಾರಣವು ಅವರಿಗೆ ತಿಳಿಯುತ್ತೆ. ಯಾರಿಗೆ ಅಂದ್ರೆ ಸಾಮಾನ್ಯವಾಗಿ ಪರಮಾತ್ಮನನ್ನು ನಂಬಿಕೆ ಇಟ್ಟು ಪರಮಾತ್ಮ ಇದ್ದಾನೆ ಅಂತ ಯಾರು ತಿಳಿತಾರೋ ಅವರಿಗೆ ಅವನ ವಿಶೇಷವಾದ ಆಕಾರವು ತಿಳಿಯುತ್ತೆ ಅಂತ ಹೇಳಿ ಹಾಗೆ ಅರ್ಥ ಮಾಡಿದ್ರು. ತತ್ವಭಾವ ಅಂದ್ರೆ ಅಸಾಧಾರಣ ಆಕಾರ ಅಸ್ತೀತಿ ಸಾಮಾನ್ಯ ಆಕಾರೇಣ ಉಪಲಬ್ಧಸ್ಯ ಏವ ಭವತಿ. ಪರಮಾತ್ಮನಿಂದ ನಂಬದೆ ಹೋದ್ರೆ ಅವನು ಸತ್ಯಂ ಜ್ಞಾನಂ ಅನಂತಂ ಇದೆಲ್ಲ ಹೇಳಿದ್ರೆ ಯಾರಿಗೂ ನಂಬಿಕೆ ಬರೋದಿಲ್ಲ. ಮೊದಲು ಪರಮಾತ್ಮ ಇದ್ದಾನೆ ಅಂತ ನಂಬಿದ್ರೆ ಅವನ ಆಕಾರ ಈ ರೀತಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇದೆಲ್ಲ ಹೇಳಿದ್ರೆ ಉಪಲಬ್ಧಿ ಆಗುತ್ತೆ ಅಂತ. ಹೀಗೆ ಉಭಯೋಹೋ ಅನ್ನೋಕೆ ಸಾಧಾರಣ ಆಕಾರ ಅಸಾಧಾರಣ ಆಕಾರ ಇದೆರಡವನ್ನು ಹೇಳಿ ತತ್ವಭಾವ ಪ್ರಸೀದತಿ ಅಸ್ತಿತ್ಯವು ಉಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಮೊದಲು ಅಸ್ತಿ ಅಂತ ಯಾರು ತಿಳಿತಾನೋ ಸಾಮಾನ್ಯವಾಗಿ ಅವನಿಗೆ ವಿಶೇಷವಾದ ಆಕಾರವು ಕೂಡ ತಿಳಿಯುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದಲ್ಲದೆ ಇನ್ನೂ ಒಂದು ಅರ್ಥವನ್ನು ಹೇಳಿದ್ರು. ಯದ್ವಾ ಅಸ್ತಿತ್ಯವ ಸತ್ಯಂ ಜ್ಞಾನಮಿತಿ ಉಕ್ತ ಸತ್ಯತ್ವ ರೂಪ ನಿರುಪಾಧಿಕ ಸತ್ತಯ ವಿಕಾರಾಂತರ ರಾಹಿತ್ಯೇನ ಉಪಲಬ್ಧಸ್ಯ. ಇದು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಅನ್ನುವಾಗ ಸತ್ಯಂ ಅನ್ನೋಕೆ ನಿರುಪಾಧಿಕ ಸತ್ತಾ ಹೇತು ಅಂತ ಹೇಳಿ ಅವಿಕಾರಿಯಾದವನು. ಸತ್ಯಂ ಅಂದ್ರೆ ಯಾವ ವಿಧದಲ್ಲಿಯೂ ವಿಕಾರ ಇಲ್ಲ ಅವನಿಗೆ ಅನ್ನೋದ್ರಿಂದಲೇ ಎಲ್ಲದರಿಂದಲೂ ಅವನಿಗೆ ವ್ಯಾವೃತ್ತಿ ಸಿದ್ಧಿಸುತ್ತೆ. ಅಚೇತನಕ್ಕೆ ಸ್ವರೂಪದಲ್ಲಿಯೇ ವಿಕಾರ, ಜೀವನಿಗೆ ಬದ್ಧನಿಗೆ ಇದರಲ್ಲಿ ಸ್ವಭಾವದಲ್ಲಿ ವಿಕಾರವಿದೆ. ಇದೆಲ್ಲವನ್ನ ವ್ಯಾವೃತ್ತಿ ಅವನಿಗೆ ಹೇಳಲ್ಪಟ್ಟಿತು. ಅದರಿಂದ ಅವನಿಗೆ ನಿರುಪಾಧಿಕ ಸತ್ತಾಯೋಗಿತ್ವ ಅನ್ನೋದು ಸತ್ಯ ಅನ್ನೋದ್ರಿಂದ ಹೇಳಲ್ಪಟ್ಟಿದೆ. ಅದು ಅವರು ಬೇರೆ ಯಾರಿಗೂ ಇಲ್ಲ. ನಿತ್ಯರು ಮುಕ್ತರಿಗೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಅವರ ಸತ್ತೆ ಇದೆಯೇ ಹೊರತು ಅವನ ಆಧಾರದಲ್ಲಿ ನಿರುಪಾಧಿಕವಾದ ಸತ್ತೆ ಅಂತ ಹೇಳೋದು ಪರಮಾತ್ಮ ಒಬ್ಬನಿಗೆ ಇರೋದು. ಈ ರೀತಿ ಒಂದು ನಿರುಪಾಧಿಕ ಸತ್ತಯ ವಿಕಾರರಾಹಿತ್ಯೇನ ಉಪಲಬ್ಧಸ್ಯ. ಮೊದಲು ಅದನ್ನ ತಿಳಿದವನಿಗೆ ಅಸ್ತಿ ಅನ್ನೋದನ್ನು ತಿಳಿದವನಿಗೆ ತತ್ವಭಾವೇನ ಚ ಅಂದ್ರೆ ಜ್ಞಾನಾನಂದ ಸರ್ವೇಶತ್ವ ಇರಬೇಕು. ಪ್ರಿಂಟು ತುಂಬಾ ಮೋಸವಾಗಿದೆ. ಜ್ಞಾನಾನಂದ ಸರ್ವಜ್ಞತ್ವಾದಿ ಅಖಿಲ ಅಸಾಧಾರಣ ಗುಣವತ್ವೇನ ಅಂತ ಹೇಳಿದ್ರು. ಎಲ್ಲ ಅಸಾಧಾರಣವಾದ ಎಲ್ಲ ಗುಣಗಳಿಂದಲೂ ಜ್ಞಾನಾನಂದಮಯ ಆದವನು, ಜ್ಞಾನ ಸ್ವರೂಪವನು, ಆನಂದೋ ಬ್ರಹ್ಮ ಅಂತ ಹೇಳಿದ್ದು, ಸರ್ವಜ್ಞ ಸರ್ವವಿತ್ ಇದೆಲ್ಲ ಅಸಾಧಾರಣವಾದ ಗುಣಗಳು ಅವನಿಗೆ ಉಪಲಬ್ಧಸ್ಯ
ಉಭಯೋಃ ಅನಯೋಃ ಧರ್ಮಯೋಃ ಮಧ್ಯೆ ತತ್ವಭಾವಂ ಅಸಾಧಾರಣ ಗುಣವತ್ವಂ ಸತ್ಯತ್ವೇನ ಉಪಲಬ್ಧಿ ಅನಂತರಂ ಪ್ರಸೀದತಿ ಸಮ್ಯಕ್ ಜ್ಞಾಯತೆ ಅಯಮೇವ ಶ್ರುತ ಪ್ರಕಾಶಿಕೇಷ್ಟಃ ಸ್ಯಾತ್ ಅಂತ ಹೇಳಿದ್ರು. ಇದು ಶ್ರುತ ಪ್ರಕಾಶಿಕಾಚಾರ್ಯರು ಸುದರ್ಶನ ಸೂರಿಗಳು ಹೇಳಿರುವ ಅರ್ಥವನ್ನ ಇಲ್ಲಿ ತಿಳಿಸ್ತಾರೆ. ಶ್ರೀಭಾಷ್ಯದ ವ್ಯಾಖ್ಯಾನದಲ್ಲಿ ಹೇಳಿರುವಂತಹ ಅರ್ಥ ಇದು 3ನೇ ಅಧ್ಯಾಯದ 3ನೇ ಪಾದದಲ್ಲಿ ಬರುವಂತಹದ್ದು. ಅಲ್ಲಿ ಇದನ್ನ ವಿಚಾರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 2 ಅರ್ಥಗಳನ್ನು ಹೇಳಿದ್ರು. ಒಂದು ಅಸ್ತಿ ಇತ್ಯೇವ, ಈ ಮಂತ್ರಗಳು ಹಾಗೆಯೇ ಇದೆ, ಒಳ್ಳೆ ತಿಳಿಯೋದಕ್ಕೆ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಒಂದು ಮಂತ್ರದಲ್ಲಿ ಅಸ್ಥಿತಿ ಬ್ರುವತೋ ಅನ್ಯತ್ರ ಕಥಂ ತದುಪಲಭ್ಯತೆ ಅಂತ ಹೇಳಿ, ಅಸ್ತಿ ಇತ್ಯೇವ ಉಪಲಬ್ಧಸ್ಯ ತತ್ವಭಾವೇನ ಚ ಉಭಯೋಃ ಅಸ್ತಿ ಇತ್ಯೇವ ಉಪಲಬ್ಧಸ್ಯ ಅಸ್ತಿ ಇತ್ಯೇವ ಉಪಲಬ್ಧವ್ಯಃ ತತ್ವಭಾವೇನ ಚ ಉಭಯೋಃ ಅಸ್ತಿ ಇತ್ಯೇವ ಉಪಲಬ್ಧಸ್ಯ ತತ್ವಭಾವಃ ಪ್ರಸೀದತಿ. ಅಸ್ಥಿ ಇಂದಲೇ ಮೊದಲು ಅವನು ತಿಳಿಬೇಕು, ತತ್ವಭಾವದಿಂದ ಎರಡನ್ನೂ ತಿಳಿಬೇಕು ಅಂತ ಹೇಳಿದ್ರು. ಉಭಯೋಃ ಅಸ್ತಿ ಇತ್ಯೇವ ಉಪಲಬ್ಧಸ್ಯ, ಎರಡನ್ನೂ ಅಸ್ಥಿಯಿಂದ ಯಾರು ತಿಳಿತಾನೋ ಅವನಿಗೆ ತತ್ವಭಾವವು ಸಿಗುತ್ತೆ, ಪ್ರಸೀದತಿ ಅಂತ. ತತ್ವಭಾವ ಪ್ರಸೀದತಿ, ಈ ಮಂತ್ರ ಇಷ್ಟೇ. ಇದಕ್ಕೆ ಬಹಳ ವಿಶೇಷವಾದ ಅನೇಕ ಅರ್ಥಗಳನ್ನು ಹೇಳಿದ್ರು. ಸುತಪ್ರಕಾಶಿಕರ ಮತದಲ್ಲಿ ಅಸ್ಥಿ ಅಂತ ಸಾಮಾನ್ಯವಾದ ಆಕಾರದಿಂದ ಅವನನ್ನು ತಿಳಿದು, ಆಮೇಲೆ ಅಸಾಧಾರಣ ಕಾರಣದ ಒಂದು ಆಕಾರದಿಂದ ತಿಳಿಯೋದಕ್ಕೆ ಉಭಯೋಹೋ ಅಂತ ಹೇಳಿರೋದು. 2 ಆಕಾರಗಳು ಸಾಮಾನ್ಯವಾಗಿ ತಿಳಿದು ಅಸಾಧಾರಣವಾದ್ದು ಅಂದ್ರೆ ಇದಾನೆ, ಪರಮಾತ್ಮನಿದ್ದಾನೆ ಅಂತ ನಂಬಿ ಅವನ ಅಸಾಧಾರಣವಾದ ಆಕಾರ ತಿಳಿಯೋದು. ಅಥವಾ 2ನೇ ಅರ್ಥದಲ್ಲಿ ಮೊದಲೆಯೇ ಅಸ್ಥಿ ಅಂತ ತಿಳಿಯುವಾಗಲೇ ಸತ್ಯಂ ಜ್ಞಾನ ಮೊದಲಾದ ಹೇಳಲ್ಪಟ್ಟ ನಿರುಪಾಧಿಕ ಸತ್ತಾಯೋಗಿಯಾದ ಅವಿಕಾರಿಯಾದಂತಹ ಪರಮಾತ್ಮನನ್ನ ಅಸ್ಥಿ ಎನ್ನುವಂತ ತಿಳಿದು, ಅದಾದ ಮೇಲೆ ಅದಕ್ಕೆ ಮೇಲೆ ವಿಶೇಷವಾದ ಸರ್ವಜ್ಞತ್ವ, ಸರ್ವೇಶ್ವರತ್ವ ಮೊದಲಾದ ಅವನ ಅಸಾಧಾರಣವಾದ ಆಕಾರಗಳನ್ನೆಲ್ಲ ಆಮೇಲೆ ತಿಳಿದವರಿಗೆ ಅಂತ ಹೇಳಿ ಹಾಗೆಯೂ 2 ಅರ್ಥಗಳನ್ನ ಅವರು ಹೇಳಿದ್ರು. ಮುತ್ತುಮೂರು ಸ್ವಾಮಿಗಳು ಜೀವ ಪರಮಾತ್ಮರು ಅಂತಾನು ಅರ್ಥ ಮಾಡಬಹುದು ಅಂತಾನು ಹೇಳಿದ್ರು. ಜೀವ ಸಾಕ್ಷಾತ್ಕಾರ ಪೂರ್ವಕ ಪರಮಾತ್ಮನ ಸಾಕ್ಷಾತ್ಕಾರ. ಸುತಪ್ರಕಾಶಿಕಾಚಾರ್ಯರು ಅಸ್ಥಿತ್ಯೇವ ಅಂತ ಹೇಳುವಾಗ ಷಡ್ಭಾವರಾಹಿತ್ಯವನ್ನು ಸಾಮಾನ್ಯವಾಗಿ ಹೇಳಲ್ಪಟ್ಟಿದೆ. ಸದಾ ಸ್ಥಿತಿ ಕೇವಲಂ ಅಂತ ವಿಷ್ಣು ಪುರಾಣದಲ್ಲಿ ಹೇಳಿದ ಅರ್ಥ. ಹೀಗೆ ಅನೇಕ ಅರ್ಥಗಳನ್ನ ಇಲ್ಲಿ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ ಈ ಮಂತ್ರಗಳಿಗೆ. ಈ ರೀತಿಯೆಲ್ಲ ಅಂದ್ರೆ ಒಟ್ಟಿನಲ್ಲಿ ಸಾಮಾನ್ಯವಾಗಿ ಪರಮಾತ್ಮನ ಅಸ್ತಿತ್ವವನ್ನು ತಿಳಿದು, ಅವನಿಗೆ ಷಡ್ಭಾವ ವಿಕಾರ ಯಾವುದೂ ಇಲ್ಲ ಅನ್ನೋದು ತಿಳಿದು, ಶ್ವೇತರ ಸಮಸ್ತ ವಿಲಕ್ಷಣನಾದವನು ಅಂತ ತಿಳಿದು, ಜೀವಾತ್ಮ ಸಾಕ್ಷಾತ್ಕಾರ ಮೂಲಕವೇ ಪರಮಾತ್ಮನನ್ನು ಸಾಕ್ಷಾತ್ಕಾರ ಪಡೆದುಕೊಳ್ಳಬಹುದು. ಮೊದಲು ನಮಗೆ ಶಬ್ದ ಪ್ರಮಾಣದಿಂದಲೇ ಪರಮಾತ್ಮನನ್ನು ತಿಳಿಯಕ್ಕೆ ಸಾಧ್ಯ. ನಮ್ಮ ಇಂದ್ರಿಯಗಳಿಂದ ಅವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಶಬ್ದ ಪ್ರಮಾಣದಿಂದ ನಮಗೆ ಮೊದಲು ವಾಕ್ಯಾರ್ಥ ಜ್ಞಾನ ಬರುತ್ತೆ. ಅದನ್ನ ಮನನ ಮಾಡಿ ನಿಧಿಧ್ಯಾಸನದಿಂದಲೇ ಧ್ಯಾನ ಮಾಡಿ ಅವನನ್ನ ತಿಳಿಯಕ್ಕೆ ಸಾಧ್ಯ. ವಾಕ್ಯಾರ್ಥ ಜ್ಞಾನದಿಂದಲೇ ಮೋಕ್ಷ ಬರೋದಿಲ್ಲ. ಅದರಿಂದ ಬರಿದೆ ನಮಗೆ ತತ್ವಜ್ಞಾನ ಬರುತ್ತೆ. ಅದು ಅಪರಾವಿದ್ಯಾ ಅಂತ ಹೇಳಲ್ಪಟ್ಟಿದೆ. ಅದಾದ್ಮೇಲೆ ಪರಾವಿದ್ಯಾ, ಅದು ಉಪಾಸನಾತ್ಮಕವಾದದ್ದು. ಅದನ್ನ ಮಾಡಬೇಕು ಅನ್ನೋದು ಹೇಳಿ ಅಂತಹವರಿಗೆ ಪರಮಾತ್ಮನು ಸಿಗ್ತಾನೆ. ಪರಮಾತ್ಮನ ಸಾಧಾರಣಕಾರವನ್ನು, ಅಸಾಧಾರಣವಾದ ಆಕಾರಗಳನ್ನು, ಲಕ್ಷಣಗಳೆಲ್ಲ ತಿಳಿದು ಮನನ ನಿಧ್ಯಾಸಗಳಿಂದ ಅವನನ್ನ ಪಡೆಯಬಹುದು. ಈ ಎಲ್ಲ ಅರ್ಥಗಳು ಇದರಲ್ಲಿ 2 ಮಂತ್ರಗಳಲ್ಲಿ ನಮಗೆ ತಿಳಿದು ಬರುತ್ತೆ. ಮಾಡಿದಂತಹ ವಿಶೇಷವಾದ ಉಪದೇಶ ಪರಮಾತ್ಮ ಸ್ವರೂಪದಲ್ಲಿ ಹೇಳಿರುವಂತಹದ್ದು ಇಲ್ಲಿ. ಅದರ ಮುಂದಿನ ಮಂತ್ರದಲ್ಲಿ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಯ ಸ್ಥಿತಾಃ ಅಥ ಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ ಹೃದಯ ಶ್ರಿತಾಃ ಅಂತಾನೆ ಪಾಠ ಇಲ್ಲಿ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಸ್ಯ ಹೃದಯ ಶ್ರಿತಾಃ ಅಥ ಮರ್ತ್ಯಃ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಬಹಳ ವಿವಾದಾಸ್ಪದವಾದ ಮಂತ್ರ. ಬೇರೆ ಮತಗಳಿಗೆ ಅದು ಬಹಳ ಅನುಕೂಲವಾಗಿರೋ ಹಾಗೆ ಕಾಂಡು ಬರುತ್ತೆ ಮೊದಲು ನೋಡಿದ್ರೆ. ಆದರೆ ಅದಕ್ಕೆ ಆ ವಿಶೇಷ ಅರ್ಥವನ್ನ ಇಲ್ಲಿ ವ್ಯಾಖ್ಯಾನದಿಂದ ತಿಳಿಬೇಕು ನಾವು. ಯದಾ ಸರ್ವೇ ಪ್ರಮುಚ್ಯಂತೆ, ಎಲ್ಲವೂ ಮುಕ್ತವಾಗುತ್ತೆ ಅಂದ್ರೆ ಬಿಟ್ಟು ಹೋಗುತ್ತೆ ಅಂತ ಅರ್ಥ. ಕಾಮಾಹ ಯಸ್ಯ ಹೃದಯ ಶ್ರಿತಾಹ, ಇವನ ಮನಸ್ಸಿನಲ್ಲಿ ಆಶ್ರಯವಾಗಿರುವ ಎಲ್ಲ ಕಾಮನೆಗಳು
ಯಾವಾಗ ಎಲ್ಲ ಶಾಂತವಾಗುತ್ತೋ ಎಲ್ಲವೂ ನಾಶವಾಗುತ್ತೋ ಅಂತ ಅರ್ಥ. ಆಗ ಅಥ ಮರ್ತ್ಯ ಅಮೃತ ಭವತಿ. ಮರ್ತ್ಯ ಅಂದ್ರೆ ಪರಿಮಿತವಾದ ಜೀವನ ಉಳ್ಳವನು. ಮರ್ತ್ಯಂ ವಾ ಇದಗುಂ ಶರೀರಂ ಮೃತ್ಯುನಾತ್ತಂ ಅಂತ ಚಾಂದೋಗ್ಯದಲ್ಲಿ ಹೇಳಿದೆ. ಪರಿಮಿತವಾದ ಜೀವನ, ಅದು ಪರಿಮಿತವಾದ ಆಯುಸ್ಸು ಹೊಂದಿರುವಂತಹದ್ದು, ಅನಿತ್ಯವಾದದ್ದು. ಅವನು ಅಮೃತನಾಗ್ತಾನೆ ಅಂದ್ರೆ ಮೋಕ್ಷವನ್ನು ಪಡೆದುಕೊಳ್ತಾನೆ. ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಬ್ರಹ್ಮನನ್ನ ಅನುಭವಿಸ್ತಾನೆ ಅಂತ ಅರ್ಥ. ಅಶ್ನುತೆ ಅಂದ್ರೆ ಅನುಭವ ಅಂತ ಅರ್ಥ. ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಬ್ರಹ್ಮವನ್ನ ಅನುಭವಿಸ್ತಾನೆ ಅನ್ನುವ ಅರ್ಥ ಇಲ್ಲಿ. ಮೋಕ್ಷದಲ್ಲಿ ದೇಶ ವಿಶೇಷ ಪ್ರಾಪ್ತಿ ಪೂರ್ವಕವಾದ ಮೋಕ್ಷ ನಮ್ಮ ಸಿದ್ಧಾಂತದಲ್ಲಿ ಹೇಳಿದ್ರು. ಪರಮಪದಕ್ಕೆ ಹೋಗಿ ಅಲ್ಲಿಯೇ ಮೋಕ್ಷ ಅಂತ ಹೇಳಿರೋದು, ಇಲ್ಲಿಯೇ ಮೋಕ್ಷವಿಲ್ಲ ಅಂತ ಹೇಳಿದೆ. ಈ ಮಂತ್ರದಲ್ಲಿ ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಬ್ರಹ್ಮನನ್ನ ಅನುಭವಿಸ್ತಾನೆ ಅಂತ ಹೇಳಿ ಅಮೃತನಾಗಿ ಇಲ್ಲಿಯೇ ಬ್ರಹ್ಮನನ್ನ ಅನುಭವಿಸ್ತಾನೆ ಅನ್ನುವ ಅರ್ಥ ತಿಳಿದು ಬರ್ತಾ ಇದೆ. ಇದಕ್ಕೆ ಹೇಗೆ ಅರ್ಥ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಹ ಮರ್ತ್ಯ ಅಮೃತೋ ಭವತಿ. ಕಾಮಾಹ ಅಂದ್ರೆ ದುರ್ವಿಷಯ ವಿಷಯಕ ಮನೋರಥಾಹ ಹೃದ್ಗತಾಹ. ನಮ್ಮ ಇಚ್ಛೆಗಳು, ಮನೋರಥಗಳು ಅಂದ್ರೆ ಇಚ್ಛೆಗಳು, ಆಸೆಗಳು, ಈ ಬೇಡದ ವಿಷಯಗಳನ್ನೇ ವಿಷಯವಾಗಿ ಉಳ್ಳಂತಹ ಇಚ್ಛೆಗಳು, ಅವುಗಳೆಲ್ಲ ಹೃದ್ಗತಾಹ ನಮ್ಮ ಮನಸ್ಸಿನಲ್ಲಿ ಇರುವಂತಹದು. ಯದಾ ಶಾಂತಾಹ ಭವಂತಿ, ಎಲ್ಲವೂ ಶಾಂತವಾಗುತ್ತೆಯೋ ಆಗ ತದನಂತರಮೇವ ಅಯಂ ಉಪಾಸಕಃ ಅಮೃತಃ ಭವತಿ, ಆಗಲೇ ಅವನು ಅಮೃತನಾಗ್ತಾನೆ. ಅತ್ರೈವ, ಅದಕ್ಕೇನ್ ಅರ್ಥ ಅಂದ್ರೆ ಹೇಳ್ತಾರೆ, ಅತ್ರ ಬ್ರಹ್ಮ ಅಂತ ಹೇಳಿದ್ರೆ ಅತ್ರ ಬ್ರಹ್ಮ ಸಮಶ್ನುತೆ. ಅತ್ರ ಅಂದ್ರೆ ಏನರ್ಥ? ಅತ್ರ ಏವ ಉಪಾಸನ ವೇಲಾಯಾಮ್ ಬ್ರಹ್ಮ ಅನುಭವತಿ ಇತ್ಯರ್ಥ. ಉಪಾಸನ ವೇಳೆಯಲ್ಲಿ ಅವನಿಗೆ ಬರುವ ಬ್ರಹ್ಮ ಅನುಭವವೇ ಇಲ್ಲಿ ಅತ್ರ ಬ್ರಹ್ಮ ಸಮಶ್ನುತೆ ಅಂತ ಅರ್ಥ ಮಾಡ್ಬೇಕು. ಇಲ್ಲೇ ಹೋದ್ರೆ ವಿರೋಧ ಬರುತ್ತೆ. ಇದು ತೈತಿರಿಯ ಉಪನಿಷತ್ತಿನಲ್ಲಿ ಈ ಪ್ರಶ್ನೆಯನ್ನ ಹಾಕಿ ಉಪನಿಷತ್ತೇ ಉತ್ತರ ಕೊಡುತ್ತೆ. ಅಲ್ಲಿ ಉತಾ ವಿದ್ವಾನ್ ಅಮುಲ್ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ, ಆಹೋ ವಿದ್ವಾನ್ ಅಮುಲ್ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ ಸೋಕಾಮಯತ. ಅಲ್ಲಿ ಬರುತ್ತೆ ಉತಾ ವಿದ್ವಾನ್. ಎರಡು ಪ್ರಶ್ನೆಗಳು, 2 ರಿಂದ 4 ಪ್ರಶ್ನೆಗಳು ನಾವು ಅರ್ಥ ಮಾಡ್ಕೊಳ್ಬಹುದು. ಅಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ, ಬೇರೆ ಎಲ್ಲಿಗಾದ್ರೂ ಹೋಗ್ತಾನೆಯೇ? ಈ ಲೋಕವನ್ನು ಮರಣ ಹೊಂದಿ ಕಡೆಯ ಮರಣ ಶರೀರ ಆದಾಗ ಬೇರೆ ಯಾವ್ದಾದ್ರು ಲೋಕಕ್ಕೆ ಹೋಗ್ತಾನೆಯೇ? ಇಲ್ಲವೇ. ಕಶ್ಚಿತ್ ಸಮಶ್ನುತಾವು, ಯಾವ್ದಾದ್ರು ಸೇರಿ ಅಲ್ಲಿ ಲಯವಾಗಿ ಅನುಭವಿಸ್ತಾನೆಯೇ? ಆನಂದ ಅನುಭವಿಸ್ತಾನೆಯೇ? ಇಲ್ಲೇ ಲಯವಾಗ್ಬಿಡ್ತಾನೆಯೇ? ಇದೆಲ್ಲ ಪ್ರಶ್ನೆಗಳು ಅಲ್ಲಿ ಕೇಳಲ್ಪಟ್ಟು ಉತ್ತರವನ್ನು ಕೊಡುವಾಗ ಎಲ್ಲ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಎಲ್ಲ ಬರುತ್ತೆ ಅಲ್ಲಿ. ಆಗ ಅವನು ಸೋಷ್ಣುತೆ ಸರ್ವಾನ್ ಕಾಮಾನ್ ಬ್ರಹ್ಮಣ ಸಹ ವಿಪಶ್ಚಿತ. ಈ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ, ಯೋ ವೇದ ನಿಹಿತಂಗುಹಾಯಾಮ್ ಪರಮೇ ವ್ಯೋಮನ್ ಸೋಷ್ಣುತೆ. ಪರಮ ವ್ಯೋಮಕ್ಕೆ ಹೋಗಿ ಅಲ್ಲಿ ಅನುಭವಿಸ್ತಾನವನು. ಪರಮಾತ್ಮನನ್ನ ಧ್ಯಾನ ಮಾಡಿದವನು, ಉಪಾಸನೆ ಮಾಡಿದವನು ಪರಮೇ ವ್ಯೋಮ್ನಿ ಸಹ ಅಶ್ನುತೆ ಬ್ರಹ್ಮಣ ಸಹ ವಿಪಶ್ಚಿತ ಬ್ರಹ್ಮಣ ಸಹ ಸರ್ವಾನ್ ಕಾಮಾನ್. ಅವನ ಜೊತೆ ಸೇರಿ ಸಹಯೋಗ ಅಲ್ಲಿ ಹೇಳಿದೆ. ಅವನ ಜೊತೆಯಲ್ಲಿ ಅವನಿಗೆ ಸಮಾನವಾದ ಎಲ್ಲ ಆನಂದ ಅನುಭವವು ಇವನಿಗೆ ಉಂಟಾಗುತ್ತೆ ಅನ್ನೋದೆಲ್ಲ ಅಲ್ಲಿಯೇ ಉತ್ತರ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಅದೇ ವಿಷಯವೇ ಇಲ್ಲಿ ಬಂದಿದೆ. ಅದರಿಂದ ಯಾವ ಪರಸ್ಪರ ವಿರೋಧ ಇಲ್ಲದೆ ಇರೋ ಹಾಗೆ ನಾವು ಅರ್ಥ ಮಾಡ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಅತ್ರ ಬ್ರಹ್ಮ ಸಮಷ್ಣುತೆ ಅನ್ನಕ್ಕೆ ಹೇಳು ಅರ್ಥ. ಇಲ್ಲಿಯೇ ಬ್ರಹ್ಮನನ್ನ ಅನುಭವಿಸ್ತಾನೆ ಅಂತ ಹೇಳಿದ್ರೆ ಅತ್ರೈವ ಉಪಾಸನ ವೇಲಾಯಾಮ್ ಬ್ರಹ್ಮ ಅನುಭವತಿ ಅರ್ಥ. ಉಪಾಸನ ವೇಳೆಯಲ್ಲಿಯೇ ಅವನಿಗೆ ಅನುಭವವಾಗುತ್ತೆ. ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು. ಇದನ್ನ ಅತ್ರ ಬ್ರಹ್ಮ ಸಮಷ್ಣುತೆ ಅತ್ರೈವ ಉಪಾಸನ ವೇಲಾಯಾಮ್ ಬ್ರಹ್ಮ ಅನುಭವತಿ. ಇದನ್ನ ವಿಚಾರ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಉತ್ಕ್ರಮಣ ಪಾದದಲ್ಲಿ ಸಮಾನಾಚ ಆಸೃತ್ಯುಪಕ್ರಮಾತಿ ಅಮೃತತ್ವಂಚ ಅನುಪೋಷ್ಯ ಅಂತ ಸೂತ್ರ. 4ನೇ ಅಧ್ಯಾಯದಲ್ಲಿ 4 ಪಾದಗಳು. 4ನೇ ಅಧ್ಯಾಯದಲ್ಲಿ ಒಂದೊಂದು ಅಧ್ಯಾಯದಲ್ಲೂ 4 ಪಾದಗಳು. ಬ್ರಹ್ಮಸೂತ್ರದಲ್ಲಿ 16 ಪಾದಗಳಿದೆ ಒಟ್ಟು 4 ಅಧ್ಯಾಯದಲ್ಲಿ. ಅದರಲ್ಲಿ ಮೊದಲು 2 ಅಧ್ಯಾಯಗಳಲ್ಲಿ ಪರಿಪೂರ್ಣವಾಗಿ ಬ್ರಹ್ಮನ ಜಗತ್ಕಾರಣತ್ವ, ಸಗುಣ ಬ್ರಹ್ಮ ಇದೆಲ್ಲವನ್ನು ಸ್ಥಾಪನೆ ಮಾಡಿ ಪರಮತಗಳನ್ನೆಲ್ಲ ನಿರಸನ ಮಾಡಿ
ಮೂರನೇ ಅಧ್ಯಾಯದಲ್ಲಿ ಜೀವದೋಷಪಾದ, ಅವನಿಗೆ ವಿರಕ್ತಿ ಉಂಟಾಗುವುದಕ್ಕೆ ದೋಷವನ್ನೆಲ್ಲ ಹೇಳಿ ಉಪಾಸನೆಯನ್ನು ಹೇಳಿ ಅದು ಉಪಾಯವನ್ನು ತಿಳಿಸುವಂತಹದ್ದು, ಉಪಾಸನಾ ವಿಷಯವನ್ನೆಲ್ಲ ಅಲ್ಲಿ ಹೇಳಿ 4ನೇ ಅಧ್ಯಾಯದಲ್ಲಿ 4 ಪಾದಗಳಲ್ಲಿ ಮೊದಲ ಪಾದದಲ್ಲಿ ಇವನಿಗೆ ಕರ್ಮಬಂಧದಿಂದ ಬಿಡುಗಡೆ, 2ನೇ ಪಾದದಲ್ಲಿ ಇವನಿಗೆ ಈ ದೇಹದಿಂದ ಬಿಡುಗಡೆ, 3ನೇ ಪಾದದಲ್ಲಿ ಪ್ರಕೃತಿ ಮಂಡಲದಿಂದ ಬಿಡುಗಡೆ, 4ನೇ ಪಾದ ಅವನು ಬ್ರಹ್ಮನನ್ನು ಹೋಗಿ ಸೇರಿ ಸ್ವರೂಪಾವಿರ್ಭಾವ. ಈಗ 4 ಪಾದಗಳಲ್ಲಿ ಅದನ್ನ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಸ್ಥಾಪನೆ ಮಾಡಿದ್ದಾರೆ. 4ನೇ ಅಧ್ಯಾಯ ಮೊದಲ ಪಾದದಲ್ಲಿ ಮೊದಲು ಉಪಾಸನೆಯಿಂದ ಅವನಿಗೆ ಹೇಗೆ ಕರ್ಮಗಳೆಲ್ಲ ನಾಶವಾಗುತ್ತೆ, ಅದು ಹಿಂದೆ ಮಾಡಿದ ಕರ್ಮಗಳು, ಮುಂದೆ ಬರುವ ಆಗಾಮಿ ಕರ್ಮಗಳು, ಸಂಚಿತ ಕರ್ಮಗಳು, ಇದೆಲ್ಲವೂ ಕೂಡ ಅಶ್ಲೇಷ ವಿನಾಶ ಅದೆಲ್ಲ ಹೇಳಲ್ಪಟ್ಟಿದೆ. ಅದಾದ್ಮೇಲೆ 2ನೇ ಪಾದದಲ್ಲಿ ಈ ದೇಹದಿಂದ ಬಿಡುಗಡೆ ಮಾಡ್ಕೊಂಡು ಹೋಗ್ಬೇಕು. ಇವನಿಗೆ ಕಡೆಯ ಶರೀರ ಬಿಡುವಾಗ ಉತ್ಕ್ರಮಣ ಹೇಗಾಗುತ್ತೆ, ವಾಕು ಮನಸ್ಸನ್ನು ಸೇರುತ್ತೆ, ಮನಸ್ಸು ಪ್ರಾಣವನ್ನು ಸೇರುತ್ತೆ, ಪ್ರಾಣವು ಪಂಚಭೂತಗಳನ್ನು ಹೋಗಿ ಜೀವನನ್ನು ಸೇರುತ್ತೆ, ಅದು ಪರಮಾತ್ಮನನ್ನು ಸೇರುತ್ತೆ. ಆಮೇಲೆ ಅವನು ಉಪಾಸಕನು ಮೂರ್ಧನ್ಯ ನಾಡಿಯಲ್ಲಿ ಹೋಗ್ತಾನೆ ಅಂತ ಹೇಳಲ್ಪಟ್ಟಿದೆ. ಇದು ದೇಹದಿಂದ ಅವನಿಗೆ ಆಗುವ ಬಿಡುಗಡೆ. ಅದಾದ ಮೇಲೆ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಪ್ರಕೃತಿ ಮಂಡಲವನ್ನು ದಾಟಬೇಕು, ಅದರಿಂದ ಬಿಡುಗಡೆ ಹೇಳಲ್ಪಟ್ಟಿದೆ. ಅದಾದ್ಮೇಲೆ ಮೋಕ್ಷ, ಅವನಿಗೆ ಪರಮಾತ್ಮನನ್ನು ಹೋಗಿ ಸೇರಿ ಸ್ವರೂಪ ಆವಿರ್ಭಾವ ಆಗೋದು. ಅಲ್ಲಿ ಹೇಳುವಾಗ 2ನೇ ಪಾದದಲ್ಲಿ ದೇಹದಿಂದ ಉತ್ಕ್ರಮಣ ಹೇಗಾಗುತ್ತೆ ಎನ್ನುವಾಗ ಅಲ್ಲಿ ಒಂದು ಸೂತ್ರ ಬರುತ್ತೆ, ಸಮಾನಾಚ ಆಸೃತಿ ಉಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ ಅಂತ ಸೂತ್ರ. ಆಸೃತಿ, ಶ್ರುತಿ ಅಂದ್ರೆ ಗತಿ ಅಂತ ಅರ್ಥ. ಆಸೃತಿ ಅಂದ್ರೆ ಆಸೃತಿ ಉಪಕ್ರಮಾತ್ ಅಂದ್ರೆ ಗತಿ ಉಪಕ್ರಮದವರೆಗೂ ಅಂತ ಅರ್ಥ. ಆಸೃತಿ ಉಪಕ್ರಮಾತ್ ಇಲ್ಲಿ ಆ ಅನ್ನೋದು ಉಪಸರ್ಗ, ಆಂಗ್ ಮರ್ಯಾದಾವಚನೆ ಅಂತ ಪಾಣಿನಿ ಸೂತ್ರ ಇದೆ. ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ ಆಂಗ್ ಮರ್ಯಾದಾವಚನೆ ಅಂತ, ಅಲ್ಲಿ ಮರ್ಯಾದೆ ಅಂದ್ರೆ ಲಿಮಿಟ್. ಆಸೃತಿ ಉಪಕ್ರಮ ಅಂತಂದ್ರೆ ಆಸೃತಿ ಉಪಕ್ರಮ ಅಂದ್ರೆ ಗತ್ಯುಪಕ್ರಮದವರೆಗೂ ಅಂತ ಅರ್ಥ. ಆ ಮೋಕ್ಷಂ ಅಂತ ಹೇಳಲ್ವಾ ಹಾಗೆ, ಮೋಕ್ಷದವರೆಗೂ ಅಂತ ಹೇಳುವ ಹಾಗೆ ಆಸೃತಿ ಉಪಕ್ರಮ. ಶ್ರುತಿ ಅಂದ್ರೆ ಗತಿ, ಗತಿ ಉಪಕ್ರಮ ಅಂದ್ರೆ ಅರ್ಚಿರಾದಿಗತಿಯ ಆರಂಭದವರೆಗೂ ಅಂತ ಅರ್ಥ. ಅರ್ಚಿರಾದಿಗತಿ ಆರಂಭವಾಗುವುದವರೆಗೂ ಅಂದ್ರೆ ದೇಹದಿಂದ ಬಿಡುಗಡೆ ಆದ್ಮೇಲೆ ಅರ್ಚಿರಾದಿಗತಿ ಅವನಿಗೆ ಆರಂಭ. ಅದಕ್ಕೆ ಅಲ್ಲಿಯವರೆಗೂ ಒಬ್ಬ ಉಪಾಸಕನಿಗೂ ಉಪಾಸನೆ ಮಾಡದೇ ಇರುವವರೆಗೂ ಅದೆಲ್ಲ ಸಮಾನವಾಗಿರುತ್ತೆ. ವಾಕ್ ಮನಸ್ಸಲ್ಲಿ ಸೇರೋದು, ಮನಃ ಪ್ರಾಣೇ ಪ್ರಾಣ ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್, ಇದೆಲ್ಲವೂ ಒಬ್ಬ ಉಪಾಸಕನಿಗೂ ಮತ್ತವರಿಗೂ ಕೂಡ ಸಮಾನವಾಗಿರುತ್ತೆ. ಆ ಗತಿ ಉಪಕ್ರಮ ಆಗುವಾಗ ಮೂರ್ಧನ್ಯ ನಾಡಿಗೆ ಪರಮಾತ್ಮ ಅವನನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಅವನಿಗೆ ಒಂದು ದಾರಿಯನ್ನು ತೋರಿಸಿ ಅವನಿಗೆ ಮೂರ್ಧನ್ಯ ದಾಡಿ ಕರ್ಕೊಂಡು ಹೋಗ್ಬಿಡ್ತಾನೆ ಪರಮಾತ್ಮ. ಆ ಒಂದು ಪ್ರಕರಣದಲ್ಲಿ ಈ ಸೂತ್ರದಲ್ಲಿ ಅದಲ್ಲಿ ಹೇಳುವಾಗ ಇದನ್ನ ಹೇಳಿದ್ರು ಭಾಷೆಗಾರರು, ಸೂತ್ರಕಾರರು, ಬಾದರಾಯಣರು. ಆ ಶ್ರುತಿ ಉಪಕ್ರಮಾತ್ ಅಂತ ಹೇಳಿ ಅಮೃತತ್ವಂಚ ಅನುಪೋಷ್ಯ ಅಂತ ಹೇಳಿದ್ರು. ಇಲ್ಲಿ ಅನುಪೋಷ್ಯ ಅಂದ್ರೆ, ಉಪೋಷ್ಯ ಅಂದ್ರೆ ಉಷ ದಾಹೆ ಅಂತ ಧಾತುವಿಂದ ಉಂಟಾದ ಶಬ್ದ ಅದು. ಅನುಪೋಷ್ಯ ಅಂದ್ರೆ ದೇಹವು ದಗ್ಧವಾಗದೇ ಇರುವಾಗಲೇ ಅಮೃತತ್ವವು ಉಂಟಾಗುತ್ತೆ ಅವನಿಗೆ ಅನ್ನೋ ವಿಷಯವನ್ನು ಅಲ್ಲಿ ಹೇಳಿದ್ರು ಸೂತ್ರದಲ್ಲಿ. ಉಷದಾಹೆ ಅನುಪೋಷ್ಯ ಅಂದ್ರೆ ದಗ್ಧವಾಗದೇ ಇರೋದು ಅಂತ, ಉಪೋಷ್ಯ ಅಂದ್ರೆ ದಗ್ಧವಾಗೋದು. ಉಷದಾಹೆ ಅನುಪೋಷ್ಯ ಅಂದ್ರೆ ಇನ್ನು ದೇಹ ದಗ್ಧವಾಗದೇ ಇರುವಾಗಲೇ, ಅಂದ್ರೆ ಇವನು ಉಪಾಸನೆ ಮಾಡ್ತಾ ಇರುವ ಕಾಲದಲ್ಲಿಯೇ ಅಂತ ಅರ್ಥ. ಇವನು ಮರಣವಾಗುವುದಕ್ಕೆ ಮೊದಲಿಯೇ ಉಪಾಸನೆ ಆರಂಭಿಸಿ ಇವನಿಗೆ ಚರ್ಮ ದೇಹ ಮರಣ ಉಂಟಾಗುವವರೆಗೂ ಅಲ್ಲಿಯೇ ಇವನಿಗೆ ಅಮೃತತ್ವವನ್ನ ಅನುಭವಿಸ್ತಾನೆ. ಅದು ಅತ್ರ ಬ್ರಹ್ಮ ಸಮಷ್ಕೃತೆಗೆ ಅರ್ಥ ಅಂತ ಅಲ್ಲಿ ಭಾಷೆಕಾರರು ಶ್ರೀಭಾಷ್ಯದಲ್ಲಿ ವಿವರಿಸ್ತಾರೆ. ಸಮಾನಾಚ ಆಸೃತಿ ಉಪಕ್ರಮಾತ್, ಗತ್ಯುಪಕ್ರಮದವರೆಗೂ ಉಪಾಸಕನಿಗೂ ಮತ್ತವರಿಗೂ ಸಮಾನವಾದ ಗತಿ ಉಂಟಾಗುತ್ತೆ. ಕ್ರಮವೆಲ್ಲ ಸಮಾನ. ಮೊದಲು ವಾಕು ಹೋಗಿ ಮನಸ್ಸನ್ನು ಸೇರ್ಬಿಡುತ್ತೆ, ಆದ್ರಿಂದ ಇವರಿಗೆ ಮಾತಾಡಕ್ಕೆ ಆಗೋದಿಲ್ಲ ಮರಣಕಾಲದಲ್ಲಿ ಕಡೆಯಲ್ಲಿ. ಆಮೇಲೆ ಮನಸ್ಸು ಇನ್ನೂ ವ್ಯಾಪಾರ ಮಾಡ್ತಾ ಇರುತ್ತೆ, ಆದ್ರೆ ವಾಕ್ ಇರೋದಿಲ್ಲ. ಮನಃ ಪ್ರಾಣೇ, ಮನಸ್ಸು ಹೋಗಿ ಪ್ರಾಣದಲ್ಲಿ ಸೇರ್ಬೇಕು. ಇದೆಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಉಪನಿಷತ್ತಿನಲ್ಲಿ. ಅಲ್ಲಿಯವರೆಗೂ ಸಮಾನ. ಅರ್ಚಿರಾದಿ ಮಾರ್ಗದಲ್ಲಿ ಉಪಾಸಕ ಹೋಗ್ತಾನೆ, ಬೇರೆ ಮಾರ್ಗಗಳಲ್ಲಿ ಮಿಕ್ಕಿದವರು ಹೋಗ್ತಾರೆ. ಅದು ಹೇಳುವಾಗ ಇದನ್ನು ಕೂಡ ಅಲ್ಲಿ ಹೇಳಿದ್ದಾರೆ, ಅಮೃತತ್ವಂಚ ಅನುಪೋಷ್ಯ. ಅಲ್ಲಿ ಭಾಷ್ಯವನ್ನ ಇಲ್ಲಿ ಹೇಳ್ತಿದ್ದಾರೆ. ಅನುಪೋಷ್ಯ
ಶರೀರೇಂದ್ರಿಯಾದಿ ಸಂಬಂಧಂ ಅದಗ್ಧ್ವಾ ಏವ. ಇನ್ನು ಸಂಬಂಧವನ್ನು ಇನ್ನು ಅದು ಸುಟ್ಟಿಲ್ಲ, ಭಸ್ಮವಾಗಿಲ್ಲ, ಶರೀರ ಇಂದ್ರಿಯಗಳೆಲ್ಲ ಇನ್ನು ಸಂಬಂಧ ಇದೆ ಅವನಿಗೆ. ಅದಗ್ಧ್ವಾ ಏವ, ದಗ್ಧ್ವಾ ಅಂತ ಹೇಳಿದ್ರು ಅಲ್ಲಿ. ಯತಿ ಅಮೃತತ್ವಂ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ ರೂಪಂ ಪ್ರಾಪ್ಯತೆ. ಅಮೃತತ್ವ ಅಂದ್ರೆ ಅದುವೇ ಅರ್ಥ ಇಲ್ಲಿ ನಮ್ಮ ಸಿದ್ಧಾಂತದಲ್ಲಿ. ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೌ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೌ ತದ್ದರ್ಶನಾತ್ ಅಂತ ಸೂತ್ರ. ಉಪಾಸನೆ ಆರಂಭಿಸಿದಾಗ ಪೂರ್ವಾಘಯೋ ಅಶ್ಲೇಷ ವಿನಾಶ ಅಂದ್ರೆ ಉತ್ತರಾಘಕ್ಕೆ ಅಶ್ಲೇಷ, ಪೂರ್ವಾಘಕ್ಕೆ ವಿನಾಶ. ಅಘ ಅಂದ್ರೆ ಪಾಪ, ಪೂರ್ವಾಘ ಅಂದ್ರೆ ಹಿಂದೆ ಸಂಚಿತವಾದ ಕರ್ಮಗಳು, ಪ್ರಾರಬ್ಧವಾದ ಕರ್ಮಗಳು ಫಲ ಕೊಡಕ್ಕೆ ಆರಂಭಿಸಿದೆ. ಅದು ಬಿಟ್ಟು ಮಿಕ್ಕ ಕರ್ಮಗಳು ಇನ್ನು ಎಷ್ಟು ಜನ್ಮಾಂತರಗಳಲ್ಲಿ ನಾವು ಲೆಕ್ಕವಿಲ್ಲದ ಜನ್ಮಗಳಲ್ಲಿ ಕರ್ಮವನ್ನು ಮಾಡಿ ಸಂಪಾದಿಸಿ ಇಟ್ಟಿದ್ದೀವಲ್ಲ, ಪುಣ್ಯ ಪಾಪಗಳೆಲ್ಲ, ಆ ಒಂದು ದೊಡ್ಡ ಹೊರೆ ಇದೆ. ಅದರಲ್ಲಿ ಕೆಲವು ಫಲ ಕೊಡಕ್ಕೆ ಆರಂಭಿಸ್ಬಿಟ್ಟಿದೆ. ಆ ಫಲ ಕೊಡಕ್ಕೆ ಆರಂಭಿಸಿದ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಅಂತ ಹೆಸರು. ಆ ಪ್ರಾರಬ್ಧ ಕರ್ಮದಲ್ಲಿ ಮತ್ತೆ ಎರಡು ಭಾಗ ಇದೆ. ಒಂದು ಭಾಗ ಈ ದೇಹ ಪ್ರಾಪ್ತಿಗೆ ಈಗಾಗಲೇ ನಾವು ಅನುಭವಿಸ್ತಾ ಇರೋದು. ಇನ್ನು ಕೆಲವು ಪ್ರಾರಬ್ಧ ಕರ್ಮದ ಫಲಗಳನ್ನ ಇನ್ನು ಕೆಲವು ಜನ್ಮಗಳು ತೆಗಿಬೇಕಾಗುತ್ತೆ, ನಾವು ತೆಗೆದು ಮುಗಿಸ್ಬೇಕು. ಪ್ರಾರಬ್ಧ ಕರ್ಮದಲ್ಲಿಯೇ ಎಷ್ಟು ಅನೇಕ ಜನ್ಮಗಳು ಇರಬಹುದು. ಈ ಜನ್ಮವು ಕೂಡ ಅದರಲ್ಲಿ ಸೇರಿದೆ. ಅದರಲ್ಲಿ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಮಿಕ್ಕ ಸಂಚಿತ ಕರ್ಮಗಳು ಹಿಂದೆ ಮಾಡಿದ್ದೇನೇನಿದೆಯೋ ಅದೆಲ್ಲವೂ ನಾಶವಾಗಿಬಿಡುತ್ತೆ. ಉತ್ತರಾಘ ಅಂದ್ರೆ ಉಪಾಸನೆ ಆರಂಭಿಸಿದ ನಂತರ ಕಾಲದಲ್ಲಿ ಇವನು ಬುದ್ಧಿಪೂರ್ವಕವಾಗಿ ಏನಾದರೂ ಪಾಪಗಳನ್ನು ಮಾಡಿದ್ರೆ ಅದಕ್ಕೆ ಫಲವನ್ನ ಅನುಭವಿಸ್ಬೇಕು, ಶಿಕ್ಷೆಯನ್ನ ಅನುಭವಿಸ್ಬೇಕು. ಪುಣ್ಯವೋ ಪಾಪವೋ ಏನ್ ಮಾಡ್ತಾನೋ ಅದೆಲ್ಲ ಅನುಭವಿಸ್ತಾನೆ. ಆದರೆ ತಿಳಿಯದೆ ಮಾಡಿದ ಪ್ರಾಮಾದಿಕವಾದ ಕರ್ಮಗಳಿಗೆ ಪಾಪ ಅವನಿಗೆ ಬರೋದಿಲ್ಲ, ಪುಣ್ಯ ಪಾಪಗಳು ಸೇರೋದಿಲ್ಲ ಅವನಿಗೆ. ಅದು ಅಶ್ಲೇಷ ಅಂದ್ರೆ ಉತ್ತರಾಘ ಅಶ್ಲೇಷ. ಉತ್ತರಾಘ ಅಂದ್ರೆ ಉಪಾಸನೆಯಾದ ನಂತರ ಕಾಲದಲ್ಲಿ ಮಾಡಿದ ಪಾಪಗಳು ಅವನಿಗೆ ಮುಟ್ಟೋದಿಲ್ಲ. ಅವನಿಗೆ ಪಾಪ ಪುಣ್ಯಗಳೆಲ್ಲ ಯಾವುದು ಕೂಡ ಅವನಿಗೆ ಪ್ರಾಮಾದಿಕವಾದದ್ದು ಅಂತ ಅರ್ಥ. ಅಬುದ್ಧಿಪೂರ್ವಕವಾಗಿ ಮಾಡಿದಂತಹದ್ದು ಅವನಿಗೆ ಅದು ಏನು ಅದರ ಫಲ ಅವನಿಗೆ ಬಾಧಿಸೋದಿಲ್ಲ. ಅಂದ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ ರೂಪಂ ಪ್ರಾಪ್ಯತೆ ತದುಚ್ಯತೆ ಯದಾ ಸರ್ವೇ ಪ್ರಮುಚ್ಯಂತೆ ಇತ್ಯಾದಿಕಯ ಶ್ರುತ್ಯ ಇತಿ ಅರ್ಥ. ಈ ಮಂತ್ರವನ್ನ ಅಲ್ಲಿ ಅವರು ಉದಾಹರಿಸ್ತಾರೆ ಭಾಷಿಕಾರರು. ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ಯ ಹೃದಿಶ್ರಿತಾಃ ಅಥಮರ್ತ್ಯಃ ಅಮೃತೋ ಭವತಿ. ಅಮೃತತ್ವ ಅಂದ್ರೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ ರೂಪ, ಅದುವೇ ಇಲ್ಲಿ ಅಮೃತತ್ವ ಅಂತ ಹೇಳಲ್ಪಟ್ಟಿರೋದು ಅವನಿಗೆ. ಅತ್ರ ಬ್ರಹ್ಮ ಸಮಶ್ನುತೆ ಇತಿ ಚ ಉಪಾಸನ ವೇಲಾಯಾಂ ಯಃ ಬ್ರಹ್ಮಾನುಭವ ತದ್ವಿಷಯಂ ಇತಿ ಅಭಿಪ್ರಾಯ. ಅತ್ರ ಬ್ರಹ್ಮ ಸಮಶ್ನುತೆ ಅಂದ್ರೆ ಉಪಾಸನ ವೇಳೆಯಲ್ಲಿಯೇ ಅವನಿಗೆ ಆಗಾಗ ಅವನಿಗೆ ಪರಜ್ಞಾನ ಉಂಟಾಗುತ್ತೆ. ಅವನಿಗೆ ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅಂತ ಮೂರು ಹೇಳಿದ್ದಾರೆ ಭಾಷಿಕಾರರು. ಗದ್ಯದಲ್ಲಿ ಅನೇಕ ಕಡೆ ಹೇಳ್ತಾರೆ. ಪರಭಕ್ತಿ ಅಂದ್ರೆ ಉಪಾಸನೆ ಆರಂಭ ಕಾಲ, ಪರಜ್ಞಾನ ಅಂದ್ರೆ ಉಪಾಸನೆ ಮುಗಿಯೋವರೆಗೂ ಅವನಿಗೆ ಧ್ಯಾನ ನಿರಂತರವಾಗಿ ಉಪಾಸನೆ ಮಾಡುವಾಗ ಆಗಾಗ ಭಗವಂತನ ಅನುಭವವಾಗುತ್ತೆ, ಅವನಿಗೆ ಸಾಕ್ಷಾತ್ಕಾರವೂ ಆಗುತ್ತೆ. ಇದಕ್ಕೆ ಪರಜ್ಞಾನ ಅಂತ ಹೇಳಲ್ಪಟ್ಟಿದೆ. ಅದುವೇ ಇಲ್ಲಿ ಅತ್ರ ಬ್ರಹ್ಮ ಸಮಶ್ನುತೆ ಅನ್ನೋದಕ್ಕೆ ಅರ್ಥ. ಉಪಾಸನ ವೇಲಾಯಾಂ ಯಃ ಬ್ರಹ್ಮಾನುಭವ ತದ್ವಿಷಯಂ ಇತಿ ಅಭಿಪ್ರಾಯ. ಅದನ್ನ ವಿಷಯವಾಗಿ ಹೊಂದಿದೆ ಅಂತ ಹೇಳ್ಬೇಕು. ಇಲ್ಲಿಯೇ ಅವನಿಗೆ ಮೋಕ್ಷ ಅನ್ನೋದು ಇನ್ನು ಪ್ರಾರಬ್ಧ ಕರ್ಮ ಮುಗ್ದಿಲ್ಲ ಅವನಿಗೆ, ಅದನ್ನ ಅನುಭವಿಸಿಯೇ ತೀರ್ಬೇಕು. ಅದು ಸೂತ್ರದಲ್ಲಿ ಹೇಳಿದ್ದಾರೆ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿಯೇ ತೀರಿಸ್ಬೇಕು ಅವನು ಅಂತ ಹೇಳ್ಬಿಟ್ಟು. ಉಪಾಸಕನಿಗೆ ಅದರಿಂದ ಎಷ್ಟು ಜನ್ಮಗಳು ಬೇಕಾದ್ರೂ ಬರ್ಬೋದು, 1 ಜನ್ಮ ಇರ್ಬೋದು, 10 ಜನ್ಮ ಇರ್ಬೋದು, ಯಾರು ಎಷ್ಟು ಅಂತ ಹೇಳಕ್ ಆಗೋದಿಲ್ಲ. ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ಎಷ್ಟು ಜನ್ಮಗಳೋ ಅದಷ್ಟು ಜನ್ಮಗಳನ್ನ ಅನುಭವಿಸಿ ಮೋಕ್ಷಕ್ಕೆ ಹೋಗ್ತಾನವನು ಉಪಾಸಕ ಅಂತ ಹೇಳೋ ಉಪಾಸಕನು. ಆದ್ರಿಂದ ಇಲ್ಲಿಯೇ ಅತ್ರ ಬ್ರಹ್ಮ ಸಮಶ್ನುತೆ ಅಂತ ಹೇಳೋದಕ್ಕೆ ಇಲ್ಲಿಯೇ ಅವನಿಗೆ ಪೂರ್ಣವಾದ ಮೋಕ್ಷ ಪ್ರಾಪ್ತಿ ಅನ್ನೋ ಅರ್ಥವಲ್ಲ. ಅಲ್ಲಿ ಹೇಳಿರೋದು ಇಲ್ಲಿ ಉಪಾಸನ ವೇಳೆಯಲ್ಲಿ ಅವನಿಗೆ ಆಗುವ ಬ್ರಹ್ಮಾನುಭವವೇ ಅದು ಅತ್ರ ಬ್ರಹ್ಮ ಸಮಶ್ನುತೆ ಅನ್ನಕ್ಕೆ ಅರ್ಥ. ಅದು ಬಹಳ ಅವನಿಗೆ ಆನಂದದಾಯಕವಾಗಿರುತ್ತೆ. ಭಕ್ತಿಯೋಗವೇ ಬಹಳ ಆನಂದದಾಯಕವಾದದ್ದು ಅನ್ನೋದು ಭಗವದ್ಗೀತೆಯಲ್ಲಿಯೂ ಹೇಳಲ್ಪಟ್ಟಿದೆ. ಉಪಾಸನೆಯ ವಿಷಯ ಅವನಿಗೆ
ಆ ವಿಷಯ ಪರಮಾತ್ಮನೇ ವಿಷಯವಾದ್ದರಿಂದ ಇವನು ಪರಮ ಪ್ರೀತಿಯಿಂದ ಧ್ಯಾನ ಉಪಾಸನೆಯನ್ನು ಮಾಡೋದ್ರಿಂದ ಆ ಭಕ್ತಿ ಯೋಗವೇ ಅವನಿಗೆ ಬಹಳ ಆನಂದದಾಯಕವಾಗಿರುತ್ತೆ ಅಂತ ಹೇಳಿ ಗೀತೆಯಲ್ಲಿ ಅದನ್ನ ವಿಶೇಷವಾಗಿ ವಿಸ್ತಾರವಾಗಿ ಅದರ ವೈಭವ ಎಲ್ಲ ಹೇಳಲ್ಪಟ್ಟಿದೆ. ಅದನ್ನ ಇಲ್ಲಿ ಅತ್ರ ಬ್ರಹ್ಮ ಸಮಷ್ಣುತೆ ಅನ್ನೋದು ಇದು ಬಹಳ ಮುಖ್ಯವಾದ ಒಂದು ಮಂತ್ರ. ಅದಕ್ಕೆ ಆ ಅರ್ಥವನ್ನ ಇಲ್ಲಿ ಅದನ್ನ ಹೇಳ್ತಾರೆ. ಮುಂದಿನದು ಇದೇ ರೀತಿ ಅರ್ಥವನ್ನೇ ಕೊಡುವಂತಹದ್ದು. ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯಸ್ಯೇಹ ಗ್ರಂಥಯ ಅಥಮರ್ತ್ಯ ಅಮೃತೋ ಭವತಿ ಏತಾವದ್ ಅನುಶಾಸನಂ. ಕಠೋಪನಿಷತ್ತು ಮುಗಿತಾ ಬಂತು. ಇನ್ನೊಂದು 2-3 ಮಂತ್ರಗಳಿದೆ ಅಷ್ಟೇ, 1-2 ಮಂತ್ರಗಳು. ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯಸ್ಯ ಇಹ ಗ್ರಂಥಯ ಅಥಮರ್ತ್ಯ ಅಮೃತೋ ಭವತಿ ಏತಾವದ್ ಅನುಶಾಸನಂ. ಇದು ಅದೇ ರೀತಿ ಅರ್ಥವನ್ನೇ ಕೊಡುತ್ತೆ. ಮರ್ತ್ಯ ಅಮೃತೋ ಭವತಿ, ಹಿಂದೆ ಮರ್ತ್ಯ ಅಮೃತೋ ಭವತಿ, ಅತ್ರ ಬ್ರಹ್ಮ ಸಂಸ್ಕೃತೆ ಅಂದ್ರು. ಇಲ್ಲಿ ಏತಾವದ್ ಅನುಶಾಸನಂ, ಉಪದೇಶವು ಇಲ್ಲಿಗೆ ಮುಗೀತು ಅಂತ ಅರ್ಥ. ಇಲ್ಲಿ ಉಕ್ತಮೇವ ಅರ್ಥಂ ಆದರೇಣ ಅಭ್ಯಸ್ಯನ್. ಅಭ್ಯಾಸ ಅಂದ್ರೆ ರಿಪಿಟೇಷನ್. ಆದರೇಣ ಅಭ್ಯಸ್ಯನ್ ಅಂದ್ರೆ ಬಹಳ ಆದರದಿಂದ, ಅದು ಬಹಳ ಉತ್ತಮವಾದ ಉಪದೇಶವಾದ್ದರಿಂದ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದಾನೆ ಯಮನು. 2ನೇ ಸತಿ ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಬಹಳ ಆದರದಿಂದ ಒಂದು ಉಪದೇಶ, ಈ ವಿಷಯ ಅಷ್ಟು ಉತ್ತಮವಾದದ್ದು ಅನ್ನೋ ತಿಳಿಯುತ್ತೆ. ಉಪದೇಷ್ಟವ್ಯ ಅಂಶಃ ಏತಾವಾನೇವ ಇತಿ ಉಪಸಂಹರತಿ. ಉಪದೇಶ ಮಾಡಬೇಕಾದ್ದು ಇಷ್ಟೇ ಅನ್ನೋದು ಉಪಸಂಹಾರ ಮಾಡ್ತಾನೆ. ಯದಾ ಸರ್ವೇ ಪ್ರವಿದ್ಯಂತೆ ಹೃದಯಸ್ಯೈವ ಗ್ರಂಥಯ. ಇಲ್ಲಿ 2 ಪಾಠ ಇದೆ. ಹೃದಯಸ್ಯ ಇಹ ಗ್ರಂಥಯ ಅಂತ ಒಂದು, ಹೃದಯಸ್ಯೈವ ಗ್ರಂಥಯ ಅಂತ. ಗ್ರಂಥಯ ಅಂದ್ರೆ ಗ್ರಂಥಿವತ್ ದುರ್ಮೋಚಾಹ ರಾಗದ್ವೇಷಾದಯೋ ಯದೈವ ಪ್ರಮುಚ್ಯಂತೆ ಇತ್ಯರ್ಥ. ನಾಟ್ ಅದು ಗಂಟ ಹಾಕಿದ ಹಾಗೆ ರಾಗದ್ವೇಷಗಳು ಹಾಗೆ ಬಹಳ ಗಂಟ ಆಗ್ಬಿಟ್ರೆ ತೆಗೆಯೋದು ಬಹಳ ಕಷ್ಟ. ದಾರಗಳೆಲ್ಲ ಗಂಟ ಆಗ್ಬಿಟ್ರೆ ನಾವು ನೋಡ್ತೀವಲ್ಲ, ಹಾಗೆ ಗ್ರಂಥಯ ಅಂತ ಹೇಳಲ್ಪಟ್ಟಿದೆ. ಹೃದಯದ ರಾಗದ್ವೇಷಗಳು ಆ ರೀತಿ ಬಹಳ ಕಷ್ಟ ಬಿಡಿಸೋದು ಅಂತ ಹೇಳ್ಬಿಟ್ಟು, ಗ್ರಂಥಿವತ್ ದುರ್ಮೋಚಾಹ ರಾಗದ್ವೇಷಾದಯ ಯದಾ ಏವ ಪ್ರಮುಚ್ಯಂತೆ. ಯಾವಾಗ ಅದೆಲ್ಲ ಬಿಡಿಸಲ್ಪಡುತ್ತೋ, ನಾಶವಾಗುತ್ತೋ, ಏತಾವದ್ ಅನುಶಾಸನಂ ಅಥಮರ್ತ್ಯ ಅಮೃತೋ ಭವತಿ. ಆಗ ಅಮೃತನಾಗ್ತಾನವನು. ಅನುಶಾಸನೀಯಂ ಉಪಾಸಕಸ್ಯ ಕರ್ತವ್ಯತ್ವೇನ ಉಪದೇಷ್ಟವ್ಯಂ ಏತಾವದೇವ. ಅವನಿಗೆ ಉಪಾಸಕನಿಗೆ ಏನು ಮಾಡಬೇಕು ಅನ್ನೋದು ಉಪದೇಶ ಮಾಡ್ಬೇಕಾದ್ರೆ ಇಷ್ಟೇ ಹೇಳುದು. ವಕ್ಷ್ಯಮಾಣ ಮೂರ್ಧನ್ಯ ನಾಡಿ ನಿಷ್ಕ್ರಮಣ ಅರ್ಚಿರಾದಿಗಮನಾದಿಕಂನ ಸಾಧಕಸ್ಯ ಕೃತ್ಯಂ ಕಿಂತು ಉಪಾಸನ ಪ್ರೀತ ಭಗವತ್ಕೃತ್ಯಮಿತಿ ಭಾವ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ. ಏತಾವದ್ ಅನುಶಾಸನಂ ಅಂತ ಇಲ್ಲಿ ಹೇಳ್ಬಿಟ್ಟು ಇಷ್ಟೇ ಉಪಾಸಕನಿಗೆ ನಾವು ಉಪದೇಶ ಮಾಡ್ಬೇಕಾದಪ್ಪ ಅಂತ ಹೇಳಿ, ಮುಂದೆ ಶತಂಚೈಕ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನವ ವಿನಿಸತೈಕ, ಹೇಗೆ ಅವನು ದೇಹದಿಂದ ನಿಷ್ಕ್ರಮಣವಾಗಿ ಅರ್ಚಿರಾದಿ ಮಾರ್ಗಕ್ಕೆ ಹೋಗ್ತಾನೆ, ಇದೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಇಲ್ಲಿ ಅನುಶಾಸನ ಮುಗಿದೋಯ್ತು ಅಂದ್ರೆ ಅದು ಯಾಕೆ ಹೇಳ್ಬೇಕು ಅಂದ್ರೆ, ಅದು ನಮ್ಮ ಕೈಲಿಲ್ಲ, ಪರಮಾತ್ಮನ ಕೈಲಿದೆ ಅನ್ನೋದ್ರಿಂದ ಆ ದೃಷ್ಟಿಯಿಂದ ಉಪಾಸಕ ಮಾಡ್ಬೇಕಾದ್ದು ಉಪಾಸನೆ. ಅದಕ್ಕೆ ಮೇಲೆ ಇವನಿಗೆ ಅರ್ಚಿರಾದಿ ಮಾರ್ಗ ಪ್ರಾಪ್ತಿ ಎಲ್ಲ ಪರಮಾತ್ಮನ ಅನುಗ್ರಹದಿಂದ ಸಿಗಬೇಕಾದದ್ದು. ಆದ್ರಿಂದ ಅದನ್ನ ಇಲ್ಲಿಯೇ ಏತಾವದ್ ಅನುಶಾಸನಂ ಯಾಕೆ ಹೇಳ್ದ ಅಂದ್ರೆ, ಭಕ್ಷ್ಯಮಾಣ ಮುಂದೆ ಹೇಳಲ್ಪಡುವ ಮೂರ್ಧನ್ಯ ನಾಡಿ ನಿಷ್ಕ್ರಮಣ, ಮೂರ್ಧನ್ಯ ನಾಡಿಯಿಂದ ಇವನು ದೇಹವನ್ನು ಬಿಟ್ಟು ಹೋಗೋದು, ಅರ್ಚಿರಾದಿ ಗಮನಾಧಿಕಂ ಅರ್ಚಿರಾದಿ ಮಾರ್ಗದಲ್ಲಿ ಹೋಗೋದು, ಇದೆಲ್ಲ ನ ಸಾಧಕಸ್ಯ ಕೃತ್ಯಂ, ನಮ್ಮ ಕೈಲಿಲ್ಲ, ಅದೆಲ್ಲ ಸಾಧಕನ ಕೈಯಲ್ಲಿಲ್ಲ. ಕಿಂತು ಉಪಾಸೀನ ಪ್ರೀತ ಭಗವತ್ ಕೃತ್ಯಂ, ಉಪಾಸನೆಯಿಂದ ಪ್ರೀತನಾದ ಭಗವಂತ ಮಾಡ್ತಾನೆ, ಅವನು ನೋಡ್ಕೊಳ್ತಾನೆ. ಅದನ್ನ ಹಾರ್ದಾನುಗೃಹೀತ ಅಂತ ಹೇಳಿದೆ ಬ್ರಹ್ಮಸೂತ್ರದಲ್ಲಿ. ಶತಾಧಿಕಯ ಹಾರ್ದಾನುಗೃಹೀತ ಶತಾಧಿಕಯ, ಅವನ ಅನುಗೃಹೀತ, ಅವನಿಂದ ಅನುಗೃಹೀತನಾಗಿ ಹೃದಯದಲ್ಲಿರುವ ಪರಮಾತ್ಮನ ಅನುಗೃಹೀತನಾಗಿ 101ನೇ ನಾಡಿಯಲ್ಲಿ ಹೋಗ್ತಾನೆ ಅನ್ನೋದು ಹೇಳಲ್ಪಟ್ಟಿದೆ. ಅದು ಪರಮಾತ್ಮನ ಅನುಗ್ರಹದಿಂದ ಬರುವಂತಹದ್ದು. ಅದನ್ನು ಉಪಾಸನೆಗೆ ಉಪದೇಶ ಮಾಡ್ಬೇಕಾದ್ದು ಇಷ್ಟೇ ಅನ್ನುವ ಅರ್ಥ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಮುಂದೆ ಅವನಿಗೆ ದೇಹದಿಂದ ನಿಷ್ಕ್ರಮಣ ಅರ್ಚಿರಾದಿಗಮನ ಇದೆಲ್ಲ ಬರುತ್ತೆ. ಅದನ್ನ ಹೇಳಿ ಯಾವ ಯಾವ ಬ್ರಹ್ಮಸೂತ್ರ ಅಧಿಕರಣಗಳಲ್ಲಿ ಈ ಕಠೋಪನಿಷತ್ತಿನ ಮಂತ್ರಗಳು ವಿಚಾರ ಮಾಡಲ್ಪಟ್ಟಿದೆ ಅನ್ನೋದನ್ನು ತಿಳಿಸ್ತಾರೆ ಕಡೆಯಲ್ಲಿ. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಅನುಸಂಧಾನ ಮಾಡುವ. ನಮಸ್ಕಾರ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ರಾಮಾನುಜಾಯ